I'm going to start with 24, right? Huh? Okay. So engineering mathematics subject. In that, I'm going to start with chapter number 2, unit 2. That is straight line. Straight line. So in this topic again, there are 4 marks. In engineering mathematics, there are 20 marks. 20 marks portion ಇದೆ. ಆ 20 marks portion ಕೂಡ ಮಾಡಿಲ್ಲ ತಾನೆ? Okay. 20 marks portion. Out of that, every chapter is consisting 4. There are 5 chapters, totally 20 marks. Okay. So ಈ straight line chapter ನೀವು 4 marks mind ಅಲ್ಲಿ ಇಟ್ಕೊಂಡ್ಬಿಟ್ಟು ನೀವು ಸ್ಟಡಿ ಮಾಡಬೇಕಾಗುತ್ತೆ dear friends. Please, I guess this is one of the easiest subject also, easiest chapter also. Easily you can score it. Okay. So just one ಕಡೆಯಿಂದ ನೀವು ಕಾನ್ಸಂಟ್ರೇಟ್ ಮಾಡೋದ್ರಿಂದ I'm sure you can easily get 4 marks. So dear online students, here my very important message is, please, while I'm explaining, try to note on in a sheet. Don't sit simply. ಸುಮ್ಮನೆ ಕೂತ್ಕೋಬೇಡ್ರಿ. ಯಾರು ಆನ್ಲೈನ್ ಇದ್ದೀರೋ ನಾವೇನ್ ಹೇಳ್ತಾ ಇದ್ದೀನಿ ಅದನ್ನ ನೋಟ್ ಆನ್ ಮಾಡ್ಕೊಳ್ತಾ ಹೋಗಿ. ಅಂಡ್ ಜೊತೆಗೆ ಲಾಸ್ಟ್ ಗೆ ನಾನು ನಿಮ್ಮ ಹತ್ರ ಡಿಸ್ಕಷನ್ ಬರ್ತೀನಿ. ಅಲ್ಲಿವರೆಗೂ there is no interaction between you and me. Okay. If you want to interact with me, ನನ್ನ ಹತ್ರ ನೀವು ಮಾತಾಡಬೇಕು ಅಂದ್ರೆ you can use chat box. ಲಾಸ್ಟ್ ಗೆ ನಾವು 5 minutes ಅಲ್ಲಿ ಯೂಶಲಿ ಎವ್ರಿ ಕ್ಲಾಸಸ್ ಅಲ್ಲೂ ಕೂಡ ನಾವು 5 to 10 minutes ಡೌಟ್ ಅಂತ ಕ್ಲಾರಿಫೈ ಮಾಡ್ತೀವಿ. ಟಿಲ್ ದೇ ನೋ ಆಪ್ಷನ್ ಟು ಸ್ಪೀಕ್. ಓಕೆ. ನಿಮ್ಗೆ ಯಾವುದೇ ರೀತಿ ಆಪ್ಷನ್ಸ್ ಇರಲ್ಲ ನಮ್ ಜೊತೆ ಮಾತಾಡೋಕೆ. ಸೊ ಅಲ್ಲಿವರೆಗೂ ಕೂಡ ಯಾವುದೇ ರೀತಿ ಕ್ಲಾಸಸ್ ಇದ್ರು ಡೌಟ್ ಇದ್ರೆ ನಿಮ್ಗೆ ಚಾಟ್ ಬಾಕ್ಸ್ ಅಲ್ಲಿ ಯೂಸ್ ಮಾಡ್ಬೋದು. ದಿಸ್ is the batch is B3 batch actually. B3 batch 10:15 AM ಇಂದ 2 PM ಅಲ್ಲಿ ಇರೋದಲ್ಲ that batch. ಆ ಬ್ಯಾಚ್ ಅಲ್ಲಿ ಕ್ಲಾಸ್ ಸ್ಟಾರ್ಟ್ ಆಗ್ತಿರೋಂಥದ್ದು. ಓಕೆ. ಸೊ in this today's straight line topic ಮೇಜರ್ ಆಗಿ ಯಾವುದೇ ಬೇರೆ ಬ್ಯಾಚ್ ಅವರು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಟ್ಟು ಇವಾಗ ನಾನು ಮಾಡ್ತಿರೋದು ಈ ಬ್ಯಾಚ್ ಗೆ ಸ್ಟ್ರೈಟ್ ಲೈನ್ ಟಾಪಿಕ್. ಯಾರೊಬ್ರು ಮೆಸೇಜ್ ಅಲ್ಲಿ ಕೇಳ್ತಾ ಇದಾರೆ, ಸೊ ದರ್ ಇಸ್ ಅನ್ ಆನ್ಸರ್ ಮಾಡಿ. ಓಕೆ. ಸೊ ಲೆಟ್ ಮಿ ಸ್ಟಾರ್ಟ್ ವಿತ್ ಟಾಪಿಕ್. ಆಸ್ ಐ ಇನ್ಫಾರ್ಮ್, ಪ್ಲೀಸ್ ಡಿಯರ್ ಸ್ಟೂಡೆಂಟ್ಸ್ ಫ್ರಮ್ ಒನ್ ಸೈಡ್ ಬರ್ಕೋತಾ ಹೋಗ್ಬೇಕು ನೀಟಾಗಿ. ಚಾಪ್ಟರ್ ನೇಮ್ ಹಾಕೊಳ್ರಿ. ಅಂಡ್ ಐ ಆಮ್ ಅಡ್ವೈಸಿಂಗ್ ಎವ್ರಿ ಒನ್ ವೆರಿ ಇಂಪಾರ್ಟೆಂಟ್ ಆಕ್ಟ್. ನಾವ್ ಏನೇ ಕ್ಲಾಸ್ ಮಾಡಿದ್ರು ಕೂಡ ಇಟ್ಸ್ ಆಟೋಮೆಟಿಕಲಿ ರೆಕಾರ್ಡಿಂಗ್. ಓಕೆ. ಸೊ ಆಟೋಮೆಟಿಕಲಿ ರೆಕಾರ್ಡ್ ಆಗೋದ್ರಿಂದ ನಾವು ರೆಕಾರ್ಡೆಡ್ ಕ್ಲಾಸ್ ನ ನಮ್ಮ ಆಪ್ ಅಲ್ಲಿ ಕೊಡ್ತಾ ಇದೀವಿ. ನಿಮ್ಗೆ ಅದು ಗೊತ್ತಿರುವಂತ ವಿಚಾರ. ಸೊ ಆಫ್ಲೈನ್ ಸ್ಟೂಡೆಂಟ್ಸ್ ಆರ್ ಇಟ್ ಮೇ ಬಿ ಆನ್ಲೈನ್ ಸ್ಟೂಡೆಂಟ್ಸ್ ಯಾರೇ ಆಗಿರ್ಬೋದು, ನೀವೇನ್ ಮಾಡ್ಬೇಕು ಮೇಜರ್ ಆಗಿ ಅಂತಂದ್ರೆ, ಸೊ ನಾವಿಲ್ಲಿ ಅಬ್ಸರ್ವ್ ಮಾಡ್ಕೊಂಡು ಹೋಗ್ಬೋದು. ಆಪ್ ಅಲ್ಲಿ ಏನೋ ನಾವು ಕೊಡ್ತಾ ಇರೋದ್ರಿಂದ ಸೊ ನಿಮ್ಗೆ ಈ ಒಂದು ಆಪ್ ಅಲ್ಲಿ ನಾನು ಫುಲ್ ಎಲ್ಲ ಪ್ರೊವೈಡ್ ಮಾಡಿರ್ತೀನಿ. ಸೊ ದ ರೀಸನ್ ಬೆಟರ್ ಯು ಆಲ್ ಆಪ್ ಅಲ್ಲಿ ಸಿಗುತ್ತೆ, ಮತ್ತೆ ಕ್ಲಾಸಸ್ ಅವೈಲೇಬಲ್ ಇರುತ್ತೆ. ಸೊ ಒಂದ್ ಕಡೆನ ಬರ್ಕೊಳ್ಳಿ. ಬರ್ಕೊಳ್ಳೋಕೆ ಹೇಗೆ ಬರ್ಕೊಳ್ತೀರಾ ಅಂತ ಅಂದ್ರೆ, ಪುಟ್ ಡೇಟ್. ಇವನ್ ಆಪ್ ಅಲ್ಲೂ ಕೂಡ ವಿಡಿಯೋ ಸ್ಟಾರ್ಟ್ ಆಗಲು ಆ ಡೇಟ್ ಇರುತ್ತೆ. ಈ ಸಬ್ಜೆಕ್ಟ್ ಯಾವ ಡೇಟು ಯಾವ ಸಬ್ಜೆಕ್ಟ್ ಅನ್ನೋದನ್ನ ಬರ್ಕೊಳ್ರಿ, ಯಾವ ಟಾಪಿಕ್ ಅನ್ನೋದು ಬರ್ಕೊಳ್ರಿ. ಅಂಡ್ ಕ್ಲಾಸ್ ನಂಬರ್ ಎಷ್ಟದು, ದಿಸ್ ಈಸ್ ಕ್ಲಾಸ್ 01. ಕರೆಕ್ಟಾ? ಸೊ ಈ ತರ ಇರೋದ್ರಿಂದ ನೆಕ್ಸ್ಟ್ ಆಫ್ಟರ್ ಫ್ಯೂ ಡೇಸ್, ಒಂದು 15 days 10 days ಬಿಟ್ಟು ವರ್ಕ್ ಮಾಡುವಾಗ ಡೌಟ್ ಬರುತ್ತೆ. ಆ ಟೈಮಲ್ಲಿ ಏನ್ ಮಾಡ್ಬೋದು, ಜಸ್ಟ್ ಯು ಕ್ಯಾನ್ ಓಪನ್ ದ ಕ್ಲಾಸ್. ಏನ್ ಇವಾಗ ಟೀಚ್ ಮಾಡಿತ್ತು ಸೇಮ್ ಅದೇ ಕ್ಲಾಸ್ ಅವೈಲೇಬಲ್ ಇರುತ್ತೆ, ಲೈವ್ ಆಗಿ ಟೀಚ್ ಮಾಡಿರೋಂಥದ್ದು. ಸೊ ದಟ್ ವಿಲ್ ಬಿ ವೆರಿ ಬೆನಿಫಿಟ್ ಟು ಯು ಆಲ್. ಓಕೆ. ಸೊ ಹಾಗಾಗಿ ಏನ್ ಮಾಡ್ಬೇಕು ಹೇಳೋ, ಪ್ರತಿದಿನ ಹೇಳಕ್ಕಾಗಲ್ಲ. ಎವ್ರಿ ಡೇ ವಿ ಆರ್ ನಾಟ್ ಗೋಯಿಂಗ್ ಟು ಇನ್ಫಾರ್ಮ್. ಸೊ ಪ್ರತಿ ಡೇನು ಕೂಡ ಡೇಟ್ ಬರ್ಕೊಳ್ರಿ, ಸಬ್ಜೆಕ್ಟ್ ಯಾವ್ದಾದ್ರು ಸ್ಪೆಸಿಫೈ ಮಾಡ್ಕೊಳ್ರಿ. ದೆನ್ ವಿಚ್ ಕ್ಲಾಸ್ ನಂಬರ್ ಎಷ್ಟಿದೆ, ಆ ಸಬ್ಜೆಕ್ಟ್ ಅಲ್ಲಿ ಆ ಟಾಪಿಕ್ ಅಲ್ಲಿ ಎಷ್ಟನೇ ಕ್ಲಾಸ್ ಮಾಡ್ತಾ ಇರೋದು. ಓಕೆ. ಸೊ ಅದನ್ನ ಸ್ಪೆಸಿಫೈ ಮಾಡಿದಾಗ ಈ ಒಂದು ವಿಡಿಯೋದಲ್ಲೂ ಕೂಡ ಸೇಮ್ ಇರುತ್ತೆ ನಿಮ್ಗೆ. ಆ ಟೈಮಲ್ಲಿ ಮತ್ತೆ ವಿಡಿಯೋ ಸ್ಲೈಡ್ ಮಾಡ್ಕೊಂಡ್ಬಿಟ್ಟು ಯಾವ ಟೈಪ್ ಅಲ್ಲಿ ಎಲ್ಲಿ ಡೌಟ್ ಇದೆ ಎಷ್ಟ್ ಸತಿ ಬೇಕಾಸತಿ ನೀವು ರಿವಿಷನ್ ಮಾಡ್ಕೊಳ್ಬೋದು. ಆಪ್ ಅಲ್ಲಿ ಯೂಟ್ಯೂಬ್ ಇಂಟರ್ನೆಟ್ ಇದ್ರೆ ಸಾಕಲ್ವಾ. ಇಟ್ಸ್ ಲೈಕ್ ವರ್ಕ್ಸ್ ಆಸ್ ಅ ಯೂಟ್ಯೂಬ್ ಅಲ್ಲಿ ಹೇಗೆ ವರ್ಕ್ ಆಗುತ್ತೋ ಹಾಗೆ ವರ್ಕ್ ಆಗ್ತಾ ಇರ. ಬಟ್ ಇದು ಆಕ್ಸೆಸ್ ಎಲ್ಲರಿಗೂ ಸಿಗಲ್ಲ. ಯಾರು ಅಡ್ಮಿಷನ್ ಆಗಿರುತ್ತೆ ಅವರಿಗೆಲ್ಲ ಸಿಗ್ತಾ ಹೋಗೋದು. ಓಕೆ ರೈಟ್? ಓಕೆ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಲೆಟ್ ಮಿ ಸ್ಟಾರ್ಟ್ ವಿತ್ ಟುಡೇಸ್ ಟಾಪಿಕ್. ಸೊ ಒಬ್ಬೊಬ್ರು ಬರ್ಕೊಳ್ತಾ ಹೋಗಿ, ಡೋಂಟ್ ಸಿಟ್ ಸಿಂಪ್ಲಿ. ಸೊ ಒಂದು ಕಡೆಯಿಂದ ಲಾಸ್ಟ್ ತನಕ ಕೇಳೋದ್ರಿಂದ ಐ ಆಮ್ ಶೂರ್ ಟುಡೇಸ್ ಸೆಷನ್ ಅಲ್ಲಿ ನಿಮ್ಗೆ 1 marks ಅನ್ನ ಈಸಿಯಾಗಿ ಸ್ಕೋರ್ ಮಾಡೋಕೆ ಹೇಳ್ಕೊಡ್ತಾ ಹೋಗ್ತೀನಿ. ಓಕೆ. ಸ್ಟ್ರೈಟ್ ಲೈನ್. ಸೊ ಡಿಯರ್ ಸ್ಟೂಡೆಂಟ್ಸ್, ಐ ಗೆಸ್ ಯು ಸ್ಟಡಿಡ್ ಇನ್ 10th standard one of the chapter, coordinate geometry. I guess you heard this chapter name. ಹೇಳಿದಾರಲ್ವಾ, ಕೋಆರ್ಡಿನೇಟ್ ಜಾಮಿಟ್ರಿ. ಸೊ ಕೋಆರ್ಡಿನೇಟ್ ಜಾಮಿಟ್ರಿ ಅನ್ನೋದು 10th standard ಅಲ್ಲಿ ಒಂದು ಚಾಪ್ಟರ್ ಇತ್ತು, ದಟ್ ಯು ಸ್ಟಡಿಡ್. ಅದನ್ನ ಒಂದು ಪಾಯಿಂಟ್ ಅನ್ನ ಇಟ್ಕೊಂಡ್ಬಿಟ್ಟು ದೆನ್ ಸ್ಟ್ರೈಟ್ ಲೈನ್ ಅಂತ ಹೇಳ್ಕೊಬಿಟ್ಟು ನಾವು ಡೆವಲಪ್ ಮಾಡ್ಕೊಂಡು ಹೋಗ್ತೀವಿ. ಸೊ ಫಸ್ಟ್ ಆಫ್ ಆಲ್ ಕೋಆರ್ಡಿನೇಟ್ ಜಾಮಿಟ್ರಿ, ಇನ್ ದಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಪಾಯಿಂಟ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ನ ಸ್ಟಡಿ ಮಾಡ್ತಾ ಬರ್ತೀರಾ.
So dear students, if you are going to specify a point, ಯಾವ್ದೋ ಪಾಯಿಂಟ್ ಇದ್ ಮಾಡ್ತೀರಾ, ಪ್ಲೇಸ್ ಮಾಡ್ತೀರಾ ಅಂತ ಅಂದ್ರೆ, that we can express with respect to the coordinate system. Coordinate system, I mean axis system. Axis system na ಎತ್ಕೊಡ್ರೆ, just for the reference, if you are going to consider the axis, let me call here is x-axis and y-axis. Right? So x-axis is here, horizontal enta ತಗೊಂಡಿದೀನಿ, x-axis and vertical ಇರೋದು y-axis. So dear students, in that, if you move in this direction, the x is positive. If you move this direction, the y is positive. Same, if you move x in this direction, negative, y is in this direction, negative. Now, after like coinciding or meeting with the two axes, one is x-axis and y-axis. ಎರಡು meet ಮಾಡೋ point ಇದೆಯಲ್ಲ, which is that point? That is the point is here. ಈ point ಗೆ ಏನಂತ ಕರೀತಾರ? Let's call it as horizon point. ಆ point ಗೆ horizon point ಅಂತ ಕರಿತೀವಿ. So about that point, dear students, both x coordinate value and y coordinate value both are 0, like 0, 0. ಎರಡು ಪಾಯಿಂಟ್ ಏನು ಮೀಟ್ ಆಗಿರುತ್ತೆ ಎರಡು ಆಕ್ಸಿಸ್, ಆ ಪಾಯಿಂಟ್ ಗೆ horizon point ಅಂತೀವಿ, and that x coordinate value and y coordinate value both are zeros, like 0, 0. Now dear students, here you can count as some values like 1, 2, 3, 4, 5, 6. That means x having a values. Similarly, if you move this direction, y maybe 1, 2, 3, 4, 5. Are you right? So 1, 2, 3, 4, 5, 6, 7. Similarly, 1, 2, 3, 4, 5. Now let me consider 3, 4. 3, 4. Somewhere here. This is a point I can express as 3, 4. What is the meaning of this 3, 4? What does this 3, 4 means? So ಇಲ್ಲಿಂದ ಇಲ್ಲಿಗೆ 3 dimensions ಇದೆ, ಕರೆಕ್ಟಾ? And here to here is ಎಷ್ಟು dimension? 4, right? So that is the dimension here is 4. So this is the meaning of that 3, 4. Suppose, dear students, this is 3, 4 no, just for my reference. ನನ್ನ ಒಂದು reference ಗೋಸ್ಕರ ನಾನು ಇದನ್ನ x, y ಅಂತ ಕರೀತೀನಿ. Let me call x, y. X, y. So this is a point that coordinates are x, y. Here in this case 3, 4. For the examination purpose or some of other condition, it may be any value, any coordinate value. Suppose, my dear students, if the point is located in this range, ಈ range ಅಲ್ಲಿ locate ಆಗಿದ್ರೆ, that is usually going to call as first quadrant. Okay, ಅಂತ ಕರೀತೀರಾ? First quadrant. Let me call 1. And if you move in this direction, that is what going to call as second quadrant. And here is third quadrant. And if you come into here, that is fourth quadrant. Fourth quadrant. Clear appa? Next, Raza. Major ಆಗಿ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು, in case of the first quadrant, the x coordinate value and y coordinate value. Just look and observe carefully. X coordinate value and y coordinate value both are positive. So let me call this is plus, plus. X are plus, plus. X positive value ಬಂದಿರುತ್ತೆ in case of first quadrant and y also positive. So both are plus, plus. Similarly, if you come into this cosine, ಈ ಒಂದು ರೀತಿ ಬಂದ್ರೆ ಏನಾಗುತ್ತೆ? The x is minus, but y is plus. That is minus, plus. Next, coming to the third quadrant here. In this range, both x also negative, even though y also negative. So both are negative, minus, minus. Next, coming to here, in this, the x is positive, but y is downward direction. That is minus. So plus, minus. So this is what there are the different quadrants and their sign. Okay, x-axis and y-axis na negative or positive sign depend ಆಗಿರುತ್ತೆ. So please, here is not on this axis system ಅಂತ ಬರ್ಕೊಳ್ರಿ. Basic information, axis system. Our position of an object or a point is located using Cartesian plane. This is going to call as Cartesian plane ಅಂತನೂ ಕರೀತೀನಿ. Okay, Cartesian plane. So ಯಾವುದೇ ಒಂದು ಆಬ್ಜೆಕ್ಟ್ ಆಗಿರ್ಬೋದು, or it may be point which are positioned. So ನೀವು ನೋಡು, ಈ ಪಾಯಿಂಟ್ ಎಲ್ಲಿ ಪೊಸಿಷನ್ ಆಗಿದೆ ಅಂತ ಕರೆದೆ ನಾನು ಫಸ್ಟ್ quadrant. If you are going to express a point here, it will be in a second quadrant, or it may be a third, or it may be a fourth quadrant. So depending upon the point,
where it is exactly located. Based on that, we can express their coordinates. I mean, positive vidya, negative vidya. X positive or negative, Y positive or negative. That we can easily express. Okay, clear? Next. Yes, my dear students, this word quadrants and their negative or positive sign. Next, some just for information. First, some information ಕೊಡ್ಲೇಬೇಕು. Without that teach ಮಾಡಿದ್ರೆ it's meaningless. Okay, so please note down some important formula. Important formula. Important formula. Some important formula. Important formula. See, my dear students, if you are going to consider, there is a point. Let me call here is x-axis and y-axis. Observe carefully. Here, let me consider there is a point here. This point may be 3, 5. Point may be 3, 5. If this is 3, 5, and here is 1, 2, 3. That is the meaning of that now. Let me consider. Here is 3, 5. 1, 2, 3. Here is 1, 2, 3, 4, 5. That is the meaning of that. So, if you want to find a distance of a point P from origin, this point is origin O. Meet agara point O. In that O, both x coordinate value and y coordinate value, both are 0, 0. Now, if you join these 2 points here, if you join from here to here, then that is going to call as the distance of a point P from origin. Distance of a point P from origin. So, one the origin point in the distance irutte. So first, idರಲ್ಲಿ first important formula heading ಬರ್ಕೊಂಡಿರಲ್ಲ, ಅದರಲ್ಲಿ first one, distance of a point P from origin. So ಏನಾಗುತ್ತೆ? Origin O. So any idea? My dear students, suppose if you are going to consider the line here, ಯಾವ ತರ ಆಯ್ತು? ನೋಡಪ್ಪ, ಇಲ್ಲಿಂದ ಎಷ್ಟಿದೆ? Maybe let me consider instead of 3, 4, I am going to consider x, y. Suppose here there is x value is there. Here there is ಎಷ್ಟಿರುತ್ತೆ? Y value ಇರಲೇಬೇಕಲ್ವಾ ರಾಜ? in towards y direction. Maybe 5 ಇದ್ರೆ 5, 4 ಇದ್ರೆ ಈ ಕಡೆ 4, something. That means depends upon the values which we are considered. Suppose here this value ನಾನು x ಅಂತ consider ಮಾಡಿದೀನಿ, ಈ value ನ y ಅಂತ consideration ಮಾಡಿದೀನಿ. Now just you can observe here in this case, here is a point O, this is a point P. Let me call this point is M. ಇಲ್ಲಿ M ಅಂತ ತಗೊಳ್ಬೋದಾ? ಯಾವ ತರ ಸ್ಟ್ರಕ್ಚರ್ ಆಯ್ತಿದೆ ಈಗ? This is a right angle triangle. My dear students, I guess you studied Pythagoras theorem. 10th standard ಓದಿದ್ರಲ್ಲ Pythagoras theorem. According to Pythagoras theorem ಏನಾಗುತ್ತೆ? The hypotenuse side square will be equal to sum of square of other 2 adjacent sides. Raja, the slant side iruttala, idke hypotenuse side anta ಕರೀತೀವಿ. Are largest side in a right angle triangle. Okay, slant agirode largest side ಆಗಿರುತ್ತೆ. ನೋಡ್ರಿ ಇಲ್ಲಿ slant ಆಗಿರೋದು ಯಾವುದು? That is the point P from O. So ಇಲ್ಲಿಂದ near distance ಏನು? Let me call OP, where OP is a P is a point from origin. Illinda near distance. So the reason, distance of a point from origin. Clear, right? So now here is a point P. Andre idina ನಾನು ಈ ಕಡೆ ಸೈಡ್ ಗೆ ಬರ್ಕೊಂಡಿದ್ದೀನಿ ಅಷ್ಟೇ, ಸೈಡ್ ಸೆಪರೇಟ್ ಆಗಿ. According to Pythagoras theorem, if you are going to apply, hypotenuse side square will be equal to sum of square of other 2 adjacent sides. So andre illinda ಇರೋದೇನು? OM. So let me write OM square plus here there is MP. So I can write MP square. Now what is hypotenuse? Hypotenuse is OP. So OP square will be equal to
OM. What is OM ರಜಾ ನಿಮಗೆ ಏನಂತ ತಗೊಂಡಿದ್ದೀನಿ x. So I can write x square plus here it is MP. MP means y square. So therefore finally the OP will be equal to, how to remove this square? By applying a square root on other side. ಮತ್ತೊಂದು ಸೈಡ್ ಗೆ ನಾನು ಸ್ಕ್ವೇರ್ ರೂಟ್ ಹಾಕೋದ್ರಿಂದ ಈ ಸ್ಕ್ವೇರ್ ನ ರಿಮೂವ್ ಮಾಡಬಹುದು. So OP equal to square root of x square plus y square. So this is a short formula. By using this we can find distance of a point P from horizon. Horizon ಇಂದ ಒಂದು ಡಿಸ್ಟೆನ್ಸ್ ಅನ್ನ ಫೈಂಡ್ ಮಾಡಬೇಕಂದ್ರೆ we can go with this formula. Please note on this fast. Please note on this. Distance of a point P from horizon. O ಇಂದ ಅಲ್ಲಿಗಿರುವಂತಹ ಡಿಸ್ಟೆನ್ಸ್. Okay. Next. 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 Here we know the distance of a point P from horizon that we got. So next, another important distance between the points. Distance. Completed now this one? Huh? Finish fast. Note on please. Note on fast. Okay. Next, dear friends. Shall I continue? Okay. Next, second thing is distance between the points. Distance between the points. Distance between the points. If you are going to consider 2 points, one ವೇಳೆ 2 points ಗಳು ತಗೊಂಡ್ರೆ, that is distance between points, 2 points. See, dear friends, here I am going to consider there is a point. Okay, let me call this a point number 1. Here I am going to consider another point, point number 2. Here there are 2 points. One ರಜಾ ಒಂದೇ ಪಾಯಿಂಟ್ ಇತ್ತಿಲ್ಲಿ ಎಂತ ಕರೆದೆ x, y. Right now I have 2 points. 2 points means ಇದಕ್ಕೆ 1 ಅಂತ ಕರೆದಿದ್ದೀನಿ, ಮತ್ತೊಂದು ಪಾಯಿಂಟ್ ಇದೆ ಈಗ somewhere else. So suppose here this is the first point, that coordinates are, let me consider x1, y1, and here is second point, that coordinates are x2, y2. Now I want to find distance between these 2 points. ಇವೆರಡು ಪಾಯಿಂಟ್ಸ್ ಗಳ ಮಧ್ಯೆ ಇರುವಂತಹ ಡಿಸ್ಟೆನ್ಸ್ ಫೈಂಡ್ ಮಾಡಬೇಕು ಈಗ. That is our aim. Now dear friends, just for the reference, ನೋಡಪ್ಪ ಇಲ್ಲಿದೆಯಾ, ಈಗ ಹೋಗ್ತೀವಿ ಇದು. Clear, right? Next, another thing is that is here and this is here. Okay. What is our aim? Our aim is to find distance between these 2 points. Are you right? Now, so what is the distance here? ಇಲ್ಲಿಂದ ಏನೇ ಡಿಸ್ಟೆನ್ಸ್ ಇದೆ? If you measure it here, ಎಷ್ಟಿರುತ್ತೆ? Here is x1. If it is 5 here, ಇಲ್ಲೂ 5 ಇರ್ತಿತ್ತು. ಇಲ್ಲಿ x1 ಇದೆ ನೋಡಿದು. So the reason this is x1. At the same time, if you measure this much, here ಎಷ್ಟಿದೆ? This will be, that is y directional ವಾದ y1, y1. Similar kind, if you are going to consider this much, ಇಲ್ಲಿಂದ ಎಷ್ಟಿದೆ? Here it is. ಯಾವ್ದಿದು? That is x directions ಇರೋದು, that is x2. Similar kind, if you measure this much, that is y2. That is y2. Okay. Now, just for the extended condition, so I am going to draw a line here which is parallel to x-axis. At the same time, another line which passes through the point 2 and should be parallel to y-axis. Thereby, ಏನಾಯ್ತು ಇವಾಗ ಇದು ನೋಡು. Just look at here. Again, right angle triangle. Again, right angle triangle. So, just for my reference, I am going to call this is P, and this is Q, and this is R. Dear friends, PRQ is the right angle triangle again. PRQ is a right angle triangle. Correct is that? Here is P, here is R, here is Q. But what is our aim? Nama aim ಏನು? Heading ಏನಿದೆ?
distance between 2 points. Andre P in the point number 1 to point number 2, PQ. We need to find the distance between 2 points. So in this condition, suppose in the same, what about this distance? Yaru heltara bega helake slow agi. My dear students, illinda bandre 0 point, horizontal point. X axis and y axis meet agirodu horizontal point. If you measure from this point to this point, x1. If you measure from here to here is x2. Similar kind. If you measure here to here is y1. Same time. If you measure here to here is y2. What about this much first? The total is x2 now. Total is x2. Out of that, if you remove this much, this will be the distance. That means for this, I can call this is x2 minus x1. Please, very, very important. I hope you understood. Next, similarly, if you are going to consider this much, it's matra nodi ivaga. This shade yaru heltara bega. The total is y2. Out of y2, we are subtracting this much. It means thus I can consider as y2 minus y1. Hope you all got it. Andre Rajartha, P2R is x2 minus x1. R2Q is y2 minus y1. But our aim is to find PQ. So same thing here. Illindili eshidega x2 minus x1. And here it is y2 minus y1. Now again apply Pythagoras theorem. What is Pythagoras theorem states? Again, this is a hypotenuse side, right? My dear students, in this case, ನೀವು ಒಂದು ಇದನ್ನ ಆಂಗಲ್ ಅಂತ ತಗೊಳ್ಬೋದಾ ಫಾರ್ ಥೀಟಾ ತಗೊಳ್ಬೋದಾ ಇದನ್ನ? Okay, if you are going to consider the theta, I mean angle, for this theta, according to trigonometry, this is the opposite side ಅಂತ ಹೇಳ್ಬೋದು ನಾನು. And here is the slant theta side, ಅದು hypotenuse side. Next angle is adjacent side. Okay, these three are very basic. Now, but according to Pythagoras theorem, hypotenuse side square will be equal to hypotenuse side square equal to PR square plus RQ square. What is PR, sir? This is a PR and really. So P to R is this is x2 minus x1 that whole square plus what about RQ here? Y2 minus y1 that whole square also. Finally, whatever hypotenuse side means, that is PQ square. So therefore, finally, PQ will be equal to square root of x2 minus x1 whole square plus y2 minus y1 whole square. Okay, so this is another important formula, distance between 2 points. ಎರಡು ಪಾಯಿಂಟ್ಸ್ ಗಳ ಮಧ್ಯೆ ಡಿಸ್ಟೆನ್ಸ್ ಫೈಂಡ್ ಮಾಡಬೇಕಂದ್ರೆ then this is the condition. Please note on this fast. Okay, so dear students, by this way I guess you can find a distance. ಯಾಕೆ ಸರ್ ಇದೆಲ್ಲ ಬೇಕು? ಡಿಸ್ಟೆನ್ಸ್ ಕೇಳಲ್ಲ ರಾಜ ನಿಮ್ ಕ್ವಶನ್ ಗೆ, ಸಿಟಿ ಅಲ್ಲಿ ಕೇಳಲ್ಲ, ಬಟ್ this information ಇದೆಯಲ್ಲ ಬೇಸಿಕ್, the basic is very important to find the slope of a line. ಲೈನ್ ಚಾಪ್ಟರ್ ಅಲ್ಲಿ ಸ್ಲೋಪ್ ನ ಫೈಂಡ್ ಮಾಡಕ್ಕೆ ಬೇಸಿಕ್ಸ್ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅಷ್ಟೇ. ಲಾಸ್ಟ್ ಆಲ್ಮೋಸ್ಟ್ ಟಿಲ್ 12 o'clock ವರೆಗೆ ಕೇಳೋದ್ರಿಂದ ಸರ್ ಯಾಕೆ ಟೀಚ್ ಮಾಡೋದು ಇದೆಲ್ಲ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಲಾಸ್ಟ್ ವರೆಗೆ ಕೇಳಿದ್ರೆ ಮಾತ್ರ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುವಂಥದ್ದು. So distance between the points is, if you are going to consider PQ, then PQ equal to square root of x2 minus x1 whole square plus y2 minus y1 whole square. But ಅಲ್ಲಿ ನೀವು ಮೇಜರ್ ಆಗಿ ತಿಳ್ಕೊಳ್ಳಬೇಕಾಗಿರೋದು ಯಾವ್ದು ಗೊತ್ತಾ ರಾಜಾ? ಇದು this information. ಯಾಕಿದು x2 minus x1? What is the reason of y2 minus y1? That's very important to find the slope of a line. Okay, ಮುಂದೆ ಬರುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ, ಬೇಸಿಕ್ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿದ್ದೀನಿ.
Okay. Shall I continue? Completed? It's there in our textbook also. Page number 20, 31. Page number 31. Point number 2.6. ಅಲ್ಲಿದೆ ನೋಡು. Some similar kind of ಇದ್ರಲ್ಲಿ ಕಾನ್ಸೆಪ್ಟ್ ಕೊಟ್ಟಿದ್ದೀವಿ. ಬೇಡ? Next. Okay. So, this is what the distance between 2 points. ಈಗ ಇನ್ನೊಂದು ಇಂಪಾರ್ಟೆಂಟ್ ಆಗುತ್ತೆ distance or midpoint. Third one, let me consider midpoint. Midpoint between two lines or 2 points. Suppose, dear friends, here let me consider there is a point, here is another point. The first point 1 and second point is 2. The first point coordinates are x1 comma y1 and similarly second point coordinates are x2 comma y2. There are 2 points are here. Dear students, if you are going to join these 2 points, there is a line. Line aita? Two points join madre, we will get a line. So, suppose if you are going to consider the mid and the center between 2 points or mid of a point between 2 points. On the line in a mid. Okay. Suppose this mid I am going to consider as M. Midpoint antane or center point antane karibo. Then how to find this midpoint or center point? Raza idu kuda one point hai. Adu kuda point alva? Point antane ಏನು ಬರಬೇಕು ನಿಮಗೆ? You should have coordinate values. Like x coordinate value and y coordinate value. ಬರಲೇಬೇಕು coordinates ಬರಬೇಕು ನಿಮಗೆ. ಅಂದ್ರೆ ಇದನ್ನ first point coordinates x1 y1. Second point coordinates x2 y2. Then M is, let me consider x comma y. X comma y. So then the formula M, which is x comma y, will be equal to the first point coordinates x1. Here is x2 by 2 comma y1 plus y2 by 2. So this is a simple formula. I guess 10th standard ಓದಿರತಾನೆ ಇದು. ಕೋವಿಡ್ ಟೈಮ್ ಅಲ್ಲಿ ಡೈರೆಕ್ಟ್ ಇದ್ರ ಮೇಲೆ ಒಂದು ಕ್ವಶನ್ ಕೇಳಿದ 1 ಮಾರ್ಕ್ಸ್. MCQs ಕ್ವಶನ್ ಅಂತ ನೀವು ಬರ್ದಿದವಾಗ 2020 ಪೇಪರ್ MCQs. MCQs ಬರ್ದಿದ್ದು 10th ಫೈನಲ್ ಎಕ್ಸಾಮ್ 2020 10th ಫೈನಲ್ ಎಕ್ಸಾಮ್ MCQs ಅಲ್ಲಿ ಟಿಕ್ ಮಾರ್ಕಿ ಬರ್ದಿದ್ದು. ಇಪ್ಪತ್ತೊಂದರಲ್ಲಿ ಬರ್ದ್ರ ಎಕ್ಸಾಮ್. ಓಕೆ, ಇದ್ರ ಮೇಲೆ ಕ್ವಶನ್ ಕೇಳಿದ ಆ ಇಯರ್ ಅಲ್ಲಿ. ಎನಿವೆ, ಕಮ್ ಟು ಯುವರ್ ಪಾಯಿಂಟ್, ದಟ್ ಈಸ್ ಎಂ ಈಸ್ ಅರ್ಥ ಏನ್ ಗೊತ್ತಾರ ಅಲ್ಲಿ, ಎಕ್ಸ್ ಗೆ ಇದು ಈಕ್ವಲ್, ವೈ ಗೆ ಇದು ಈಕ್ವಲ್ ಅಂತ. ಜಸ್ಟ್ ಇಫ್ ಯು ವಾಂಟ್ ಟು ಫೈಂಡ್ ಎಕ್ಸ್ ಕೋಆರ್ಡಿನೇಟ್ಸ್ ಏನ್ ಬರೀತೀಯಾ ಸರ್? ನಂಗೆ ಎಕ್ಸ್ ಕೋಆರ್ಡಿನೇಟ್ಸ್ ಮಾತ್ರ ಹೇಳಪ್ಪ ಅಂದ್ರೆ ಎಕ್ಸ್ ಕೋಆರ್ಡಿನೇಟ್ ಈಕ್ವಲ್ ಟು x1 plus x2 by 2. ಓಕೆ, ಸಪೋಸ್ ಓನ್ಲಿ ವೈ ಮಾತ್ರ ಕೇಳಿದ್ರೆ y1 plus y2 by 2. That is the meaning of that. Okay, so ಯಾವಾಗ ಇಲ್ಲೂ ನೋಡಿ, ಇಲ್ಲೂ ಕಾಮ ಇದೆ, ಇಲ್ಲೂ ಕೂಡ ಕಾಮ ಇದೆ. That is the meaning of that. Okay, fine. Anyway, so just it's a basic information. Now dear friends, actually now I am going to pitch into according to your syllabus, which is straight line. Please note on subheading straight line. Straight line. Heading straight line. Straight line. So dear students, straight line ತುಂಬಾ ಜನ ಓದಿರ್ತೀರಲ್ಲ ಅದೇನ್ರೋ ಬಿದ್ದಿರಲ್ಲ ಅಷ್ಟೇ ಕಡ. ಸ್ಟ್ರೈಟ್ ಲೈನ್ ಅಂತ ಬಂದಾಗ ತುಂಬಾ ಜನ ಲೈನ್ ಹೊಡೆದಿರ್ತಾರ, ಬಟ್ ಏನಾಗಿರ್ತದೆ ಅದು ಬಿದ್ದೋಗಿರಲ್ಲ ಅಷ್ಟೇ. ಲೈನು ಬಿಕಾಸ್ ಇಲ್ಲ ವರ್ಟಿಕಲ್ ಆಗಿರುತ್ತೆ, ಇಲ್ಲ ಅಂದ್ರೆ ಹಾರಿಜಾಂಟಲ್ ಇರುತ್ತೆ, ಇಲ್ಲ ಅಂದ್ರೆ ಇನ್ಕ್ಲೈನ್ಡ್ ಆಗಿರುತ್ತೆ. ಕಡ ರಜಾ ಲೈನ್ ಯಾವತ್ತೂ ಕೂಡ ಏನೋ ಇದು ಲೈನಾ ಇದು ಲೈನಾ ಇದು ಲೈನಾ ಹೇಗ್ ಬೇಕಾಗ ಲೈನ್ ಹೊಡಿಬೋದು, ಲೈನ್ ಬರಿಬೋದು. ಸಾರಿ, ಸಪೋಸ್ ಲೈನ್ ಬರೆದಾಗ ದಟ್ ಲೈನ್ ಯಾವ ಕಂಡೀಷನ್ ಅಲ್ಲಿ ಇದೆ, ಇಸ್ ಇಟ್ ವರ್ಟಿಕಲ್ ಆರ್ ಇನ್ಕ್ಲೈನ್ ಆರ್ ಇಟ್ ಇಸ್ ಹಾರಿಜಾಂಟಲ್, ದಟ್ಸ್ ವೆರಿ ಇಂಪಾರ್ಟೆಂಟ್. ನಾವು ಲೈನ್ ಹೊಡಿಯೋದು ಬೀಳುತ್ತೋ ಬೀಳಲ್ಲ ಅದು ಇಂಪಾರ್ಟೆಂಟ್. ಕರೆಕ್ಟ್? ಹಂಗೆ ಖುಷಿ ಆಗ್ಬಿಟ್ರಲ್ಲ ಕೇಳಿಗ. ಹಾಗಾದ್ರೆ ಏನ್ ಸರ್ ಲೈನ್ ಅಂದ್ರೆ ಏನು? ಸ್ಟ್ರೈಟ್ ಲೈನ್ ನ ಮ್ಯಾಥಮೆಟಿಕಲ್ ಹೇಗೆ ಡಿಫೈನ್ ಮಾಡ್ತೀವಿ ಅಂದ್ರೆ, ದ ಸ್ಟ್ರೈಟ್ ಲೈನ್ ಇಸ್
locus of a point which moves without changing its direction. So on the statement ಪ್ರಕಾರ ಹೇಳಿದರೆ it is a locus of a point, locus of the points which moves without changing its direction, without changing its direction. Please observe that carefully. ಏನ್ ಗೊತ್ತೇನಾ, ಇಲ್ಲೊಂದು ಪಾಯಿಂಟ್ ಹೊಡಿತೀಯಲ್ವಾ, ಪಾಯಿಂಟ್ ಹಿಡಿತೀಯಲ್ವಾ, ಮತ್ತೊಂದು ಪಾಯಿಂಟ್. So if you are going to consider many points, you have to move and you have to join, but this should not change its direction. ಅವಾಗ ಏನಾಗುತ್ತೆ, ಲೈನ್ ಆಗೋದು ಫಾರ್ಮೇಟ್ ಆಗುತ್ತೆ. ಅರ್ಥ ಆಗ್ತಿದೆಯಾ? So it may be only 2 points. Suppose ನೋಡಿ, ಈಗ here is a point, here is a point. If you join that, again line now. Okay? Or else, if you are going to consider many points, here is a point, here is a point, here. But again same time, if you are going to join all the points without changing its direction, ಅದನ್ನ ತಾನೇ ನಾವು ಹೇಳ್ತಿರೋದು, without changing its direction, that we can call as straight line ಅಂತ ಕರೀತೀವಿ. This is standard definition as well as basis information. So now dear students, the line ಅಂತ ತಗೊಂಡಾಗ that will be actually there is no end. ಎರಡು ಪಾಯಿಂಟ್ ಅಲ್ಲಿ end ಕಂಟಿನ್ಯೂ ಆಗ್ತಾ ಇರುತ್ತೆ. If you are going to consider point number 1, here I am going to join point 2. This line ಎರಡು ಫಸ್ಟ್ ಜಾಯಿನ್ ಆಗಿತ್ತು, ಇದು ಹೀಗೂ ಕಂಟಿನ್ಯೂ ಆಗೋದಲ್ಲ ಈಗ, and even this can be continued in this direction also. ಹೀಗೂ ಕೊಡೋದು ಕಂಟಿನ್ಯೂ ಆಗ್ತಾ ಮುಂದೆ ಹೋಗುತ್ತೆ. ನೋಡಂಗ ಲೈನ್ ಹೊಡಿಯಕ್ಕೆ ಬರ್ತಾ ಇಲ್ಲ, ಸ್ಟ್ರೈಟ್ ಆಗಿ ಬರ್ತಾ ಇಲ್ಲ. ಸೊ ಲೈನ್ ಹೊಡೆದ್ರೆ ಮಾತ್ರ ಗೊತ್ತಾಗ. ಹಂಗಂದು ಕೆಲವರೆಲ್ಲ ಫುಲ್ ಖುಷಿ ಆಗ್ಬಿಟ್ರು, ಅವ್ನು ನೋಡಂಗಿದ್ದಾನೆ ಫುಲ್. ಓಕೆ ಬೈಲೆ. ಸೊ ಪಾಯಿಂಟ್ ನಂಬರ್ 1 and point number 2. What is the meaning of this? ಇದನ್ನು ಪಾಯಿಂಟರ್ ಅದ. ಪಾಯಿಂಟ್ ಅಂದಾಗ ಏನಾಗಿರುತ್ತೆ, that have coordinate values like x1, y1, and this is a point number 2 like x2, y2. Its coordinates are x2, y2. It means that if you have a basic knowledge of point, a point ಏನಕ್ಕೆ ಕೇಳಿದೆ ಗೊತ್ತಾ ಇಲ್ಲಿ, horizontal. That means the point ಅನ್ನ ಮೈಂಡ್ ಅಲ್ಲಿ ಇಟ್ಕೊಂಡ್ಬಿಟ್ಟು ನಾವು ಸ್ಟ್ರೈಟ್ ಲೈನ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ, ಸ್ಟಡಿ ಮಾಡ್ತಾ ಹೋಗ್ತೀವಿ. ಸಪೋಸ್ ಎರಡು ಪಾಯಿಂಟ್ಸ್ ಇದೆ ಅಂದ್ರೆ which consisting coordinate values. If you are going to join those 2 points, we will get a line. Again, a line ಹೆಂಗಿದೆಯಾ ಅಂತ ನಾವು ಕ್ವಶನ್ ಕೇಳಿದ್ರೆ ನೋ ಕೇಳೋ ರೇ, ಅದು ಹೋಗ್ತಾನೆ ಇರ್ಬೋದು ಹೆಂಗ್ ಬೇಕಾಗಿ ಮುಂದೆ. ಅಂಡರ್ಸ್ಟುಡ್ ರೈಟ್? ಅದು ಒಂದೇ ಕಂಡೀಷನ್ ಇರೋದು. What is the condition? What is the condition here? Without changing its direction. So please note on this statement. Now dear students, the line we are going to study with respect to slope concept. The slope is also going to called as gradient of line ಅಂತ ಕರೀತೀವಿ. One more ಹೆಸರು ಇದೆ, that is gradient of line. So ಬರ್ಕೊಂಡ್ರೆ ಇದು ಕಂಪ್ಲೀಟ್ ಫಾಸ್ಟ್ ಹಾಗಾಗಿ ನೋಟ್ ಮಾಡ್ಕೊಳ್ಬೇಕು. ಏನ್ ಟೆಕ್ಸ್ಟ್ ಬುಕ್ ಅಲ್ಲಿ ಕೂಡ ಇದೆ ಆಯ್ತಾ, ಏನಿಲ್ಲಿ ಬರ್ದಿದ್ದೀನಿ ಅದಲ್ಲಿ ಹಾಗಂತ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ ಅಂತ ಕೊಟ್ಕೊಂಡ್ರೆ ಮೀನಿಂಗ್ಲೆಸ್. ಹೇಗೆ ಯು ಹ್ಯಾವ್ ಟು ನೋಟ್ ಆನ್ ಎವ್ರಿ ಪಾಯಿಂಟ್ಸ್, ಯು ಹ್ಯಾವ್ ಟು ನೋಟ್. ಬರ್ಕೊಂಡಾಗ ಏನಾಗುತ್ತೆ, ನಿಮ್ ಮೈಂಡಿಗೆ ಹೋಗುತ್ತೆ, ಸ್ಟೋರ್ ಆಗ್ಬಿಡುತ್ತೆ ಆಯ್ತಾ. ಸೊ ಅವಾಗ ನಿಮ್ಗೆ ರಿವಿಷನ್ ಮಾಡುವಾಗ ಎಲ್ಲಕ್ಕೂ ಹೆಲ್ಪ್ ಆಗುತ್ತೆ. ಬರ್ಕೊಳ್ಳದೆ ಸುಮ್ಮನೆ ನೋಡಿದ್ರೆ ವೇಸ್ಟ್ ಟೈಮ್, ಆಮೇಲೆ ಇದೇ ಬಂದ್ಬಿಡುತ್ತೆ ಆಯ್ತಪ್ಪ. ನೆಕ್ಸ್ಟ್ ಸೊ ಬಿಡಿ, ಸ್ಲೋಪ್ is denoted with the letter M, are also going to call as gradient of line. Slope or gradient of line. See Raja, here's the slope andre, that's very 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 important. See my dear friends, this is one of the line. It's a horizontal one. Correct? Horizontal iga ಹೆಂಗ್ ಹೇಳ್ತೀವಿ horizontal ಅಂತ? Maybe x axis ಅದು parallel ಆಗಿರುತ್ತೆ, or it may be the angle is 0. Suppose ಈ ತರ ಇದೆ ಅಂದ್ರೆ the theta is equal to 0 degree. ಅದೇ ಲೈನ್ ನೋಡಿ ಹೀಗಿದೆ, theta equal to 90 degree perpendicular ಆಗಿದೆ, 90 degree. ಕರೆಕ್ಟ್ ಅಲ್ಲ? ಅದೇ ಲೈನ್ ನೋಡಿ ಹೀಗೆ ಹೋಗಿದ್ರೆ some of the angle having, it may be 30 degree or 45 degree or 40 degree, 60 degree, some angle should be there. Suppose in this condition I written 3 lines here. One anta karite nino, idana horizontal anta karibodu raja nino. This can be considered as horizontal line. This is yaudido
inclined line. Inclined line. ಇದರಿಂದ ಕರಿಬಹುದು ನೀನು vertical line. So this incline or horizontal or vertical. ಇದನ್ನ ಹೇಗೆ ಎಕ್ಸ್ಪ್ಲೇನ್ ಮಾಡ್ತಿದೀವಿ? With respect to inclination. Inclination, angle. ಎಷ್ಟು angle ಇದೆ based on that. So maybe ಇದ್ರಲ್ಲಿ ಏನಾಗಿದೆ horizontal ಆಗಿದೆ, ಇದು vertical ಆಗಿದೆ ಅಂತ ನಾನು ಹೇಳಿದೆ. ಇದೇನಾಗಿದೆ ಇಲ್ಲಿ? So ಇಲ್ಲೇನಾಗಿದೆ? That is inclined ಆಗಿದೆ ಇದು. ಕರೆಕ್ಟಾ? So ಇದನ್ನ ಯಾವ್ದ್ರ ಜೊತೆಗೆ ಕಂಪ್ಯಾರಿಸನ್ ಮಾಡಿ ಹೇಳ್ತಾ ಇದೀಯಾ? What is the comparison? With a axis system again. ಹೌದು ತಾನೆ? X axis and Y axis. So dear students, again, if you are going to consider here X axis, let me call Y axis. In that, I am going to take a line. This line. This line is inclined at an angle theta with respect to X axis. ಯಾರ ಜೊತೆಗೆ inclined ಇದು? ಮೆಜರ್ ಮಾಡ್ತಿರೋದು. Horizontal axis or X axis. ಹಾಗೇನ ರಜ? ನೀ ಪ್ರೊಟ್ರಾಕ್ಟರ್ ತಗೊಂಡ್ಬಿಟ್ಟು ಮೆಜರ್ ಮಾಡಿ ಹೇಳೋ ಹಿಂಗಿರ್ತಾನೆ ಪ್ರೊಟ್ರಾಕ್ಟರ್. ಇಲ್ಲಿ 0 ಇರುತ್ತಾ? ಇಲ್ಲಿ 180 ಡಿಗ್ರಿ, ಇಲ್ಲಿ 90, ಇಲ್ಲಿ 10, 20, 30, 40, 45, 50, 55, 60 ಹಿಂಗೆಲ್ಲ ಹೋಗ್ತಾ ಇರೋದು. ಕರೆಕ್ಟ್? ಮೆಜರ್ ಮಾಡುವಾಗ ಯೂಶಲಿ he used to go in this direction. That is a positive angle ಅಂತ ಕರೀತೀವಿ. Positive direction. Okay, right? So here it starts with a 0, 90, 180. ಅದೇ ಸರ್ ಉಲ್ಟಾ ಇಟ್ರೆ ಪ್ರೊಟ್ರಾಕ್ಟರ್ ಹೀಗೆ ಬರ್ತೀಯ ನೀನು. ಕರೆಕ್ಟಾ? Understood, right? This direction ಮೆಜರ್ ಮಾಡಿದ್ರೆ which is going to called as negative angle. Okay? So anyway, so ಅದರ ಈ ಪ್ರಕಾರ ಅಬ್ಸರ್ವ್ ಮಾಡಿದ್ರೆ ಇದು ಯಾವ್ದಿದು? Positive or negative? Because this is 0 degree. X axis means here is 0 degree. Correct? So then that can consider as that is positive angle or positive inclination ಅಂತಾನು ಕರೀತೀವಿ. Okay? So then what is slope, sir? ನೋಡ್ರಿ ಈಗ 3 ಲೈನ್ ಬರೀತೀನಿ. ಇದ್ಯಾವ್ದು ಸ್ಲೋಪ್ ಏನಾದ್ರದ್ದು? ಸ್ಲೋಪ್ ಇದೆಯಾ ಅದಕ್ಕೆ? ಯಾಕಿಲ್ಲ? ಇಲ್ಲ ಏನ್ ಸ್ಲೋಪ್ ಇಲ್ಲ ಅಂತಿದ್ರೆ ಯಾಕಿಲ್ಲ? ಯಾಕಿಲ್ಲ? Because angle is 0, which is horizontal. Horizontal ಆಗಿಲ್ವಾ ಇದು? Angle is 0 ಅಲ್ವಾ? ಸರ್ ಇವಾಗ ಸ್ಲೋಪ್ ಇದೆ ಸರ್ ಕೇಳಿದ್ರೆ ಇಲ್ವಾ? ಫುಲ್ ಇದೆ ಸ್ಲೋಪ್, ಮ್ಯಾಕ್ಸಿಮಮ್ ಆಗ್ಬಿಟ್ಟಿದೆ ಇಲ್ಲಿ. ಓಕೆ, ಅದೇ ಒಂದ್ ವೇಳೆ ಲೈನ್ ಹಿಂಗ್ ಹೋದ್ರೆ ನೋಡಿ, ಈಗ ಅಬ್ಸರ್ವ್ ಮಾಡು. ದಿಸ್ ಥೀಟಾ ಇಸ್ 0, ಸ್ಲೋಪ್ ಇಸ್ 0. ಹೀಗ್ ಬಂದಾಗ ಸ್ವಲ್ಪ ಸ್ಲೋಪ್ ಇದೆ ಸರ್, ಇನ್ನೊಂದ್ ಸ್ವಲ್ಪ ಜಾಸ್ತಿ ಆಗಿದೆ ಸರ್, ಮತ್ತು ಸ್ವಲ್ಪ ಜಾಸ್ತಿ ಆಗಿದೆ, ಇನ್ನೊಂದ್ ಸ್ವಲ್ಪ ಜಾಸ್ತಿ ಆಯ್ತು, ಜಾಸ್ತಿ 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 ಜಾಸ್ತಿ. ಸ್ಲೋಪ್ ಇಸ್ ಗೋನ್ ಇನ್ಕ್ರೀಸ್ಡ್, ಸ್ಟಾರ್ಟ್ಸ್ ಫ್ರಮ್ 0 degree to 90 degree. ಇಟ್ ಮೀನ್ಸ್ ದಟ್ ಡಿಯರ್ ಸ್ಟೂಡೆಂಟ್ಸ್, ಅರ್ಥ ಆಗ್ತಿದೆಯಲ್ಲ? ನೀ ರೋಡ್ ಅಲ್ಲಿ ಬೈಕ್ ಓಡಿಸ್ಕೊಂಡು ಹೋಗು ಅಂದ್ರೆ ನಾರ್ಮಲ್ ಇಲ್ಲ, ಬೈಕ್ ಅಂದ್ರೆ ಆಕ್ಸಿಡೆಂಟ್ ಓದ್ಬಿಡ್ತಾರೆ ಈಸಿ. ಬೈಸಿಕಲ್ ಓಡ್ಕೊಂಡು ಹೋಗೋದು ಸ್ಮಾರ್ಟ್ ಆಗಿ ರೋಡ್ ಒಳಗೆ ನಿಮ್ಗೆ ಸ್ಮೂತ್ ಆಗಿ ಹಾರಿಜಾಂಟಲ್ ಆಗಿದ್ರೆ ಸ್ಲೋಪ್ ಇಸ್ 0. ದೆನ್ ಎಫರ್ಟ್ ಇಸ್ ನಿಲ್, ಎಫರ್ಟ್ ಇಸ್ ನಾಟ್ ರಿಕ್ವೈರ್ಡ್ ಮಚ್. ಎಫರ್ಟ್ ಬೇಕಾ? ಜಾಸ್ತಿ ಪೆಡಲ್ ಹಾಕ್ಬೇಕಾ? ನೋ. ಇಫ್ ಇಟ್ ಇಸ್ ಸ್ಟಾರ್ಟ್ಸ್ ಆಫ್ ಎ ಸ್ಲೋಪ್ ಅಪ್ ಇದೆಯಪ್ಪ, ಅವಾಗ ಏನಾಗುತ್ತೆ? ದೆನ್ ಎಫರ್ಟ್ ಇಸ್ ಮೋರ್, ದೆನ್ ಸ್ಲೋಪ್ ಏನಾಗಿರುತ್ತೆ ಹೇಳೋ? ಆಕ್ಚುಲಿ ಮ್ಯಾಕ್ಸಿಮಮ್ ಆಗ್ತಾ ಇರುತ್ತೆ ಕಡ. ಸೊ ದಿಸ್ ಸ್ಲೋಪ್ ವಿ ಕ್ಯಾನ್ ಎಕ್ಸ್ಪ್ರೆಸ್ ವಿತ್ ರೆಸ್ಪೆಕ್ಟ್ ಟು ಇನ್ಕ್ಲಿನೇಷನ್ ಆರ್ ಇನ್ಕ್ಲಿನೇಷನ್ ವಿತ್ ಎಕ್ಸ್ ಆಕ್ಸಿಸ್. ಇನ್ಕ್ಲಿನೇಷನ್ ಅಂತ ಕರಿತೀವಿ ಯಾವ್ದ್ರ ಜೊತೆಗೆ? ಎಕ್ಸ್ ಆಕ್ಸಿಸ್. ಯಾಕೆ ಎಕ್ಸ್ ಆಕ್ಸಿಸ್ ಅಂತೀವಿ? ಹಾರಿಜಾಂಟಲ್ ಜೊತೆ ತಗೋತೀವಿ. ಕಂಪ್ಯಾರಿಸನ್ ವಿತ್ ಹಾರಿಜಾಂಟಲ್ ಲೇಯರ್ ಆರ್ ಹಾರಿಜಾಂಟಲ್ ಲೈನ್. ಸೊ ಇವಾಗ ನಾನು ಇದನ್ನೆಲ್ಲ ಹೇಗೆ ಮೆಜರ್ ಮಾಡ್ಕೊಂಡು ಹೋಗ್ತೇನೆ ಅಂದ್ರೆ ವಿತ್ ರೆಸ್ಪೆಕ್ಟ್ ಟು that is horizontal. So now dear friends, the slope we are going to express. The slope is defined as it is a tangent of inclination. Here in this case, where this is a line, here is a line that is inclined at an angle theta, where theta is going to called as inclination. Theta is inclination. Then tangent of inclination called slope of a line. Slope of a line. See, read your statement fast. Once again, please read the statement. That's enough. The theta is inclination. Theta ಅನ್ನೋದು ಎಲ್ಲಿದೆ? It is the inclination.
inclination with one word ಬರ್ಕೋಣ with ಯಾವ್ದ್ರ ಜೊತೆಗೆ x axis. Theta is inclination with x axis. Then tangent of inclination is going to called as slope of a line. So where, dear friends, theta ಅಂದ್ರೆ ಗೊತ್ತಾಯ್ತು, theta is the inclination. Therefore tangent of inclination ಅಂದ್ರೆ ಏನಪ್ಪ ರಾಜ? What do you mean by tangent? ಕೇಳಿದ್ರೆ ಎಲ್ಲರೂ ಓಡಿದು tan theta in trigonometry ಕೇಳಿಲ್ವಾ? Tangent of angle, sine of the angle sin theta, cosine of the angle cos theta, tangent of the angle is tan theta. ಕನ್ನಡ? So ಏನಾಗುತ್ತೆ ವರ್ಡ್ ಇಲ್ಲ ಹಂಗಾರೆ. Therefore tangent of the angle tan theta is going to called as slope, where slope is denoted by letter m. So m equal to tan theta. ಬರ್ಕೋರಾಜ ಅಷ್ಟೇ ಮುಗೀತು. m ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹಾಗಾದ್ರೆ? m is totally depends on theta, tangent of the angle tan theta. ಇಷ್ಟೇ ಒಂದು ಕ್ವಶನ್ ಕೇಳ್ತಾನೆ. The slope m is equal to tan theta. ಬರಿಬೋದಾ ಇದನ್ನ? ಈಗ inclination ಜಾಸ್ತಿ ಆಗ್ತಾ ಬಂದ್ರೆ slope also go on increases. Now please note on this, very very important. The statement is there in a textbook. ಏನು ಹೇಳಿದಲ್ಲ ಅದೇ ಸ್ಟೇಟ್ಮೆಂಟ್ ಇದೆ ನೋಡು. The slope is if a straight line makes an angle theta with a positive direction of x axis, then theta is going to called as inclination. Theta ಏನಂತ ಕರೀತೀಯಾ? Inclination. Where theta is a inclination, then tangent of inclination is going to called as slope of a line. That is tan theta. M equal to tan theta. Okay. Now this is what basics with respect to slope of a line. So dear friends, here some of the conditions ಬರ್ತಾ ಹೋಗುತ್ತೆ ಈಗ. Okay ನಾ? ಏನ್ ಸರ್ ಕಂಡೀಷನ್ಸ್ ಹೇಗೆ ವರ್ಕ್ ಆಗುತ್ತೆ? Shall I change? Or ನಾನು ಮೊಬೈಲ್ ಹಿಡ್ಕೊಂಡು ಮಾಡ್ತೀನಿ, ಓಡಿಸ್ತೀನಿ. Next, please note on note on the workout. ನೋಡಪ್ಪ ಈಗ ಕೇಳಲಿ, if you are going to consider this a 0 degree, let me consider this a 90 degree, here is 180 degree. Now this range ಇದೆಯಲ್ಲ ಕೇಂದ್ರ ಕರೀತಾರೆ ಅದಕ್ಕೆ acute angle. ಕೇಳಿದ್ರೆ ವರ್ಡ್ acute angle, that means the angle is less than 90 degree. 90 degree ಗಿಂತ ಕಡಿಮೆ ಇರುವಂತ angles ಗೆ ನಾನು acute angle ಅಂತ ಕರೀತೀರಾ. If it is more than 90 degree, obtuse angle. So acute angle ಅಂತ ಬಂದಾಗ that means 0 to 90 degree ಈ ರೇಂಜ್ ಅಲ್ಲಿ ಇರುತ್ತೆ, that is acute angle. In case of this range ಯಾವ್ದದು 90 degree to 180 degree, that is going to call as obtuse angle. Now dear friends, in case of the acute angle, the slope is positive. ಈ ರೇಂಜ್ ಅಲ್ಲಿ ಬಂದಾಗ slope is positive. ಅದೇ ರೀತಿ ಈ ಕಡೆ ರೇಂಜ್ ಅಲ್ಲಿ ಬಂದಾಗ the slope is negative. That's very very important. Okay, so ಒಂದು ಸ್ಟೇಟ್ಮೆಂಟ್ ಪ್ರಕಾರ ಬರ್ಕೊಳ್ಬೇಕು ಅಂದ್ರೆ, so please note on the statement. Note, the slope is positive when theta is in acute angle. Kada? The slope is positive when theta is acute angle. Question ಕೇಳ್ಬೋದಲ್ಲ? Theta is in between 0 to 90 degree or acute angle. If it is obtuse angle ಬಂದಾಗ slope ಏನಾಗುತ್ತೆ? Negative. The slope is negative when theta is obtuse angle or in between 90 to 180 degree. So please note on this note. Next,
Next subheading. Hope it's completed. Shall I continue? Doubt ಇದೆಯಾರಿಗಾರು ಯಾಕೆ ಇದು ಅಂತ ನಾನು ಮುಂದೆ ಹೇಳ್ತೀನಿ ಆಯ್ತಾ ಅಲ್ಲಿ ಯಾಕೆ ಸರ್ ನೆಗೆಟಿವ್ ಬರುತ್ತೆ ಇಲ್ಲ ಸರ್ ಪಾಸಿಟಿವ್ ಬರುತ್ತೆ ಐ ಎಕ್ಸ್ಪ್ಲೇನ್ ಯು ಲೇಟರ್ ನೌ ಪ್ಲೀಸ್ ನೋಟ್ ಆನ್ ಒನ್ ಮೋರ್ subheading slope of a line joining 2 points slope of line joining 2 points slope of line joining 2 points ಎರಡು ಪಾಯಿಂಟ್ಸ್ ಗಳ ಮಧ್ಯದಲ್ಲಿ ಲೈನ್ ಫಾರ್ಮೇಟ್ ಆದ್ರೆ ಇಫ್ ಯು ಗೋಯಿಂಗ್ ಟು ಜಾಯಿನ್ 2 ಪಾಯಿಂಟ್ಸ್ ದೆನ್ ಯು ವಿಲ್ ಗೆಟ್ ಎ ಲೈನ್ ರೈಟ್ ಆ ಲೈನ್ ಆದಾಗ ಲೈನ್ ಡೆವಲಪ್ ಆದ್ಮೇಲೆ ಆ ಲೈನ್ ಸ್ಲೋಪ್ ಏನು ಹೌ ಟು ಫೈಂಡ್ ದಟ್ ಸ್ಲೋಪ್ ಇಸ್ ದೇರ್ ಎನಿ ಐಡಿಯಾ ದಟ್ಸ್ ಅ ಸಿಂಪಲ್ ಕಣ ಇಲ್ಲೊಂದು ಪಾಯಿಂಟ್ ಅನ್ಕೋ ಲೆಟ್ಸ್ ಬಿ ಕಾಲ್ ಪಾಯಿಂಟ್ ನಂಬರ್ 1 ಹಿಯರ್ ಇಸ್ ಅನದರ್ ಪಾಯಿಂಟ್ ನಂಬರ್ 2 ಹಿಯರ್ ದಿಸ್ ಇಸ್ ಎ ಪಾಯಿಂಟ್ ಅದಾಗ ಏನಾಗಿರ್ಬೇಕು ಪಾಯಿಂಟ್ ಮೀನ್ಸ್ ಕೋಆರ್ಡಿನೇಟ್ ವ್ಯಾಲ್ಯೂಸ್ ಶುಡ್ ಬಿ ದೇರ್ ಲೈಕ್ x coordinate value and y coordinate value ಪಾಯಿಂಟ್ ಇರ್ಬೇಕಲ್ಲ ಹಾಗಾದ್ರೆ ಇದನ್ನ ನಾನು x1, y1 and let me call this is x2, y2 now if you are going to join these 2 points ಏನಾಯ್ತಿದೆ ಈಗ that is line no ಕರೆಕ್ಟಾ ಸೊ ಆಗಲೇ ನಾನು ಪಾಯಿಂಟ್ ನ ಹೇಳ್ಕೊಟ್ಟಿದ್ದೆ ನಿಮ್ಗೆ ಈಗ ಅಲ್ಲಿ ಬರೋದು ನಾವು can we draw line second suppose dear friends here this is x axis and here is y axis again ಜಾಯಿನ್ ಮಾಡ್ತಾ ಹೋದ್ರೆ ಏನಾಗುತ್ತೆ ಇದು ಬರುತ್ತಾ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ x1 that is and here is ಎಷ್ಟಿದೆ y1 similarly here is y2 ಹಿಂಗೆ y direction ಎಷ್ಟಿದೆ ಇಲ್ಲಿ y2 and that x direction is x2 ಕರೆಕ್ಟಾ now what about this dimension ಇಲ್ಲಿಂದ ಇಲ್ಲಿಗೆ ಎಷ್ಟು ಬರುತ್ತಾಗ this is x2 minus x1 good what about this much y2 minus y1 yes sir y2 minus y1 ನೋಡ್ರದಾ total here is ಎಷ್ಟಿದೆ ಇಲ್ಲಿಗೆ here is x2 this is x1 so total minus this one ಮಾಡ್ರೆ x2 minus x1 similar kind here is y2 but here is y1 but I want only this much that is ಎಷ್ಟಾಯ್ತಿದು y2 minus y1 y2 minus ಯಾಕೆ ಸರ್ ಮತ್ತೆ ಬರೀತೀರಾ ಅಂತ ಡೌಟ್ ಇರ್ಬೋದಲ್ಲ ನನಗೆ ಏನಕ್ಕೆ ಬೇಕು ಹೇಳಿ ಕಂಡೀಷನ್ ಏನು ಹೆಡಿಂಗ್ ಏನ್ ಬರ್ಕೊಂಡಿದ್ದೀನಿ ಸ್ಲೋಪ್ ಆಫ್ ಎ ಲೈನ್ ಜಾಯಿನಿಂಗ್ 2 ಪಾಯಿಂಟ್ಸ್ ಈಗ ಲೈನ್ ಯಾವ್ದು ಹೇಳಿ ನಾವು ಹೊಡೆದಿರೋ ಲೈನ್ ಯಾವ್ದು ಪಾಯಿಂಟ್ ನಂಬರ್ 1 ಇಂದ ಪಾಯಿಂಟ್ ನಂಬರ್ 2 ಗೆ ಜಾಯಿನ್ ಆಗಿರೋದು ಅದೇ ಲೈನ್ ಎಲ್ಲಿದೆ ಅದು ದಿಸ್ ಈಸ್ ಅಂಡ್ ದಿಸ್ ಈಸ್ ಈಗ ಬರೀತಿ ಎಕ್ಸ್ಪ್ರೆಸ್ ಮಾಡ್ತೀನಿ ಇದೇ ಲೈನ್ ನಿಮ್ದು ಓಕೆ ನೌ ಇಫ್ ಯು ವಾಂಟ್ ಟು ಫೈಂಡ್ ದಟ್ ಲೈನ್ ಹಿಯರ್ ಅಗೇನ್ I written a horizontal line which is parallel to x axis. ಈ ಲೈನ್ ಅನ್ನು ಸಪೋಸ್ ಕಂಟಿನ್ಯೂ ಮಾಡ್ತಾ ಹೋದ್ರೆ ಇಲ್ಲೆಲ್ಲ ಒಂದು ಕಟ್ ಆಗುತ್ತೆ ಆಂಗಲ್ ಬರಲೇಬೇಕಲ್ಲ with respect to x axis same instead of there even though same angle you can represent here also angle change ಆಗಲ್ಲ ಅಷ್ಟೇ ಇರುತ್ತೆ let me call that is theta suppose here is line ಹಿಂಗ್ ಹೋಗಿದೆಯಲ್ಲ ಈ ಲೈನ್ ಅಂತ ಕರಿತೀನಿ I'm going to call this theta notice this theta is here and here is ಎಷ್ಟಿದೆ x2 minus x1 and here is how much is here that is y2 minus y1 correct Reza now what is slope m is there m is depends on dash tangent of the angle m ಅಂತ ಹೇಳಿದ್ರೆ tangent of the angle ನೋಡಿ ಇಲ್ಲಿ ಹೇಳ್ಕೊಟ್ನಲ್ಲ m is a tangent of the angle tan theta. So, dear friends, if you are going to apply that is m means slope m equal to tan theta. So, what is meant by tan theta? Tangent of the angle, which is the ratio of opposite side divided by adjacent side. Clear alla? So, opposite by adjacent. What is opposite and adjacent? For this angle, this is opposite side. And this is the next angle is adjacent side and here is hypotenuse. So what is opposite there? So m equal to tan theta, that is opposite side here y2 minus y1 divided by adjacent is x2 minus x1. So this is you can use as a standard formula to find slope of a line.
ಸ್ಲೋಪ್ ಆಫ್ ಲೈನ್ ಫೈಂಡ್ ಮಾಡಕ್ಕೆ ಏನ್ ಮಾಡ್ಬೋದು ನಾವೀಗ ಸ್ಟಾರ್ಟ್ ಆಗಿ y2 minus y1 divided by x2 minus x1. ಯಾವಾಗ ಈ ಫಾರ್ಮುಲಾ ಯೂಸ್ ಮಾಡ್ತೀಯಾ? when we have 2 points. ನಮ್ಮ ಹತ್ರ 2 ಪಾಯಿಂಟ್ಸ್ ಗೊತ್ತಿದ್ರೆ, if you have 2 points, then we can use this formula. Clear is that? Fast, finish fast. ಓಕೆ, ಸೊ ಇಷ್ಟು ತನಕ ಎಲ್ಲ ಏನ್ ಸ್ಟೋರಿ ಹೇಳದ್ನಲ್ಲ, ಎಲ್ಲ ಸ್ಟೋರಿ ಇದು. ಏನು ರಿಯಲ್ ಸ್ಟಾರ್ಟ್ ಆಗಿಲ್ಲ, ಇದೆಲ್ಲ ಬ್ಯಾಕ್ ಗ್ರೌಂಡ್. ಹೌದಾ? ಹಾ, ಇನ್ನು ಟ್ರೀಸರ್ ಅಲ್ಲಿ ಸ್ಟಾರ್ಟ್ ಆಗಲ್ಲ ಅದು. ಇದಪ್ಪ ಇನ್ಮೇಲೆ ಏನಿರಲ್ಲ, ಏನು ನೋಡಿ ಅದು. ಹಾ, ಬರ್ಗಾಯಿ. ಸೊ ಪ್ಲೀಸ್ ಡಿಯರ್ ಸ್ಟೂಡೆಂಟ್ಸ್, ಇಷ್ಟು ತನಕ ಹೇಳ್ಕೊಟ್ನಲ್ಲ, ದಿಸ್ ಅ ಬೇಸಿಕ್, ದಿಸ್ ಇಸ್ ಜಸ್ಟ್ ಇನ್ಫಾರ್ಮೇಶನ್. ಡೈರೆಕ್ಟ್ ಆಗಿ ಪ್ರಾಬ್ಲಮ್ ಹೋದ್ರೆ ಏನು ಅರ್ಥ ಆಗಲ್ಲ, ಯಾಕೆ ಏನು ಎಂತದ್ದು ಗೊತ್ತಿರಲ್ಲ. ಇನ್ಮೇಲೆ ನಾನು ಜಸ್ಟ್ ಕ್ವಶನ್ ಕೊಟ್ರೆ ಸಾಕು, ಐ ಗೆಸ್ ಯು ಕ್ಯಾನ್ ಆನ್ಸರ್ ಇಟ್, ಬಿಕಾಸ್ ಆಲ್ರೆಡಿ ಫಾರ್ಮುಲಾ ಗೊತ್ತಿದೆ. ವೈ, ವಾಟ್ ಇಸ್ ದ ರೀಸನ್, ಯಾಕೆ ಹಾಗೆ ಬರುತ್ತೆ, ಅಷ್ಟು ತಿಳ್ಕು ಬಿಟ್ರೆ ಸಾಕ್ರೆ ಅವ್ನು ಎಂತ ಆಟ ಆಡ್ಲಿ ನೀವ್ ಆಟ ಆಡ್ಬೋದು, ಅವ್ನಿಗೆ ಉಲ್ಟಾ ರಿಪ್ಲೈ ಕೊಡ್ಬೋದು. ಓಕೆ, ಸ್ವಲ್ಪ ಮೇಲೆ ನಾವು ರಿಪ್ಲೈ ಕೊಡ್ತೀವಲ್ಲ ಹಂಗೆ, ಆಯ್ತಾ? ಹಾಗೇನೆ ಯಾವ ಕ್ವಶನ್ ಕೇಳಿದ್ರು ಆನ್ಸರ್ ಮಾಡ್ಬೋದು. ಸ್ವಲ್ಪ ನೀಟಾಗಿ ಓದ್ತಾ ಹೋಗ್ಬೇಕಾಗತ್ತೆ. ಸುಮ್ನೆ ಏನೇನೋ ಸ್ಟಡಿ ಮಾಡ್ತೀನಿ ಅಂದ್ರೆ ಇಟ್ಸ್ ಮೀನಿಂಗ್ಲೆಸ್. ಓಕೆ, ಯೂಸ್ ಆಗಲ್ಲ. ಏನೋ ಡೌಟ್ ಇದೆಯಲ್ಲೇ? ಕಾಪೀಸ್ ಕ್ಲಿಯರ್? ಆನ್ಲೈನ್ ಸ್ಟೂಡೆಂಟ್ಸ್ ಇದೀರೇನ್ರಪ್ಪ ಎಲ್ಲ? ಸೀರಿಯಸ್ ಆಗಿ ಕೇಳಿದ್ರೆ 1 ಮಾರ್ಕ್ಸ್ ಬರುತ್ತೆ. ಈಗ ಒಂದೊಂದು ಮಾರ್ಕ್ಸ್ ಇಂಪಾರ್ಟೆಂಟ್ ಸಿಇಟಿ ನಲ್ಲಿ. ಕ್ಲಿಯರಾ? ಸಿಂಗಲ್ ಮಾರ್ಕ್ಸ್ ಇಸ್ ಎನಫ್ ನಿಮ್ಮ ರ್ಯಾಂಕ್ ನ ಹಾಳು ಮಾಡಕ್ಕೆ. ಓಕೆ, ನಾವು ಇಲ್ಲಿಗೆ 2 ಥಿಂಗ್ಸ್ ನಮ್ಗೆ ವೆರಿ ಇಂಪಾರ್ಟೆಂಟ್ ಗೊತ್ತಾಯ್ತು. ಒಂದು, ಎಮ್ ಈಸ್ tangent of the angle, tan theta, or else m is y2 minus y1 divided by x2 minus x1. Now Raza, ಈಗ ಒಂದು ಸ್ಟೋರಿ ಮತ್ತೊಂದು ತಗೋ. Suppose if you are going to consider this is 0 degree, at the same time if you go here, ಯಾವ್ದಿದು 180 degree, ಕರೆಕ್ಟಾ? Suppose start from this is, let me consider 0, oh horizon, ಅದೇ ನೀನ್ ಹಿಂಗ್ ಹೋದ್ರೆ 90 ಅಲ್ವೇನೋ? ರೊಟೇಟ್ ಹೇಗಿರುತ್ತೆ ರಜನಿಗೆ? ಹೇಗಿರುತ್ತಾ? ರೈಟ್. ಸೇಮ್ ವೇ ಇಫ್ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ಹಿಯರ್, ಇಫ್ ಯು ಆರ್ ಮೂವ್ ಇನ್ ದಿಸ್ ಡೈರೆಕ್ಷನ್ ಆರ್ ಹಿಯರ್, ನೆಕ್ಸ್ಟ್ ಅಗ್ರಿನಾ? ಇದು ಯಾವ್ದಿದು? 0 ಡಿಗ್ರಿ. ಹಿಯರ್ ವಿಲ್ ಬಿ 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ, 120, 135, 150, ಫೈನಲಿ 180. ಅವ್ನು ಕೇಳಿದ್ರೆ ಇಷ್ಟರ ಮೇಲೆ ಬೇರೆ ಕ್ವಶನ್ ಕೇಳೋದು. ಸಿಇಟಿ ನಲ್ಲಿ ಇಷ್ಟರಲ್ಲೇ ಕೇಳ್ತಾನೆ ಕ್ವಶನ್, ಬೇರೆ ಕೇಳಲ್ಲ. ಬಿಕಾಸ್ ದೀಸ್ ಆಲ್ ಆರ್ ಸ್ಟ್ಯಾಂಡರ್ಡ್ ಆಂಗಲ್ಸ್. ದಿಸ್ ಕಮ್ಸ್ ಇನ್ ಎ ಸ್ಟ್ಯಾಂಡರ್ಡ್ ಆಂಗಲ್ ಕಂಡೀಷನ್. 0 ಡಿಗ್ರಿ, 30, 45, 60, 90. ಓಕೆ, ಇನ್ನೊಂದು ಸ್ವಲ್ಪ ಮುಂದೋದ್ರೆ 90 ಮೇಲೆ 120, 35, 150, 180. So dear students, question ಹೀಗೆ ಕೇಳ್ತಾ ನಾನು, slope of a line, having inclination of dash, inclination is this ಅಂತ ಏನ್ ಮಾಡ್ತೀಯ? inclination ಅಂದ್ರೆ ಏನ್ ರೋಸಾ? angle, right? angle means theta ಅಂತ ತಗೋಣ. slope ಅಂದ್ರೆ that is m ಅಂತ ಹೇಳೋಣ. slope ಯಾರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಕೇಳಿದ್ರೆ ಕ್ವಶನ್, slope ಯಾರ ಮೇಲೆ ಡಿಪೆಂಡ್ ಆಗಿರುತ್ತೆ? slope m equal to tan theta, m equal to tan theta, right? So ಇಷ್ಟು ಮೇಲೆ ಡಿಪೆಂಡ್ ಆಗಿರೋ. Okay, now suppose 0 degree, in case of an angle is 0, the slope is 0. ರಾಜ ಅರ್ಥ ಮಾಡ್ಕೋ, m equal to tan theta ಆಗಿದೆ. ನಾನು ಒಂದ್ ವೇಳೆ tan theta ಗೆ tan 0 degree ಸ್ಟ್ಯಾಂಡರ್ಡ್ ಟೇಬಲ್ ಅಂತ ನೋಡಿದ್ರೆ 10th ಸ್ಟ್ಯಾಂಡರ್ಡ್ ಓದಿದ್ರಲ್ಲ, ಸ್ಟ್ಯಾಂಡರ್ಡ್ ಟೇಬಲ್ ಅಂತ ಇದ್ದು ಗೊತ್ತಾ ಟ್ರಿಗೊಮೆಟ್ರಿ ಚಾಪ್ಟರ್ ಅಲ್ಲಿ? ಇನ್ ಟ್ರಿಗೊಮೆಟ್ರಿ ಯು ಸ್ಟಡಿ ಸ್ಟ್ಯಾಂಡರ್ಡ್ ಟೇಬಲ್. ಅಲ್ಲಿ ಅಬ್ಸರ್ವ್ ಮಾಡಿದ್ರೆ tan 0 degree is 0. ಯಾಕೆ 0? ಬಿಕಾಸ್ ಸ್ಲೋಪ್ ಅಲ್ಲಿ 0 ಆಗುತ್ತೆ. ಬಿಕಾಸ್ ದ ಆಂಗಲ್ ಇಸ್ ಇನ್ಕ್ಲಿನೇಷನ್ ಇಸ್ 0. ಹಾರಿಜಾಂಟಲ್ ಲೈನ್ ಅಪ್ಪ, ಸ್ಮೂತ್ ಆಗಿದೆ, ಸರ್ಫೇಸ್ ಸ್ಲೋಪ್ ಆಗಿಲ್ಲ, ಸಮಟ್ಟ ಆಗಿದೆ. ಇನ್ನು ಸೂಪರ್ ಆಗಿ ಕನ್ನಡದಲ್ಲಿ ಹೇಳ್ಬೇಕು, ಸಮಟ್ಟ ಕನ್ನಡ. ಸ್ಲೋಪ್ ಬರುತ್ತಾ? ಇಲ್ಲ. ಸ್ಲೋಪ್ ಎಷ್ಟಾಯ್ತು? 0. ಇಫ್ ಆಂಗಲ್ ಇಸ್ 0 degree, ಸ್ಲೋಪ್ ಇಸ್
0. ಅದೇನ ನೆಕ್ಸ್ಟ್ 30 ಡಿಗ್ರಿ ಹೋದ್ರೆ ಸ್ಲೋಪ್ ಬಂದ್ಬಿಟ್ಟು 1/√3. ಅದೇ ನಾನು 45 ಡಿಗ್ರಿ ಹೋದ್ರೆ ನೀನ್ ನೋಡ್ರಿ 45 ಡಿಗ್ರಿ ಏನ್ ಗೊತ್ತಾ ಮಜಾ, ಇಲ್ಲಿ ಎಷ್ಟು ಇರುತ್ತೆ ಇಲ್ಲೋ ಅಷ್ಟೇ ಇರ್ತದೆ. ದಿಸ್ ವಾಟ್ ಯಾವ್ದು ಫಾರ್ ದಿಸ್ ಆಂಗಲ್, what about this opposite side, what about this adjacent, opposite by adjacent is a tan theta. ಅದೇ ಹೇಳ್ಕೊಟ್ಟಿದ್ದೀನಿ, opposite side by adjacent side is tangent of the angle. ಎರಡು ಸೇಮ್ ಇರೋದ್ರಿಂದ ಇಲ್ಲೊಂದು 100 ಇದ್ರೆ ಇಲ್ಲೂ 100, 100/100 ಒಂದೇ ಬರುತ್ತೆ, ಬೇರೆ ಬರಲ್ಲ. tan 45 ಡಿಗ್ರಿ 1. ನೆಕ್ಸ್ಟ್ C is 60 ಡಿಗ್ರಿ, ಇದು ಮೂವ್ ಐತೆ 60 ಡಿಗ್ರಿ √3 0 1/√3 1√3. ಇವಾಗ ನೆಕ್ಸ್ಟ್ ಇಸ್ 90 ಡಿಗ್ರಿ, ವಾಟ್ ಎವರ್ tan 90. ಸಿಂಪಲ್ ರಜಾ, ನೀನ್ ಇವಾಗ ಬೈಕ್ ಓಡಿಸ್ಕೊಂಡು ಹೋಗಿಲ್ಲ ಅಂತ ಹೇಳಿದ್ರೆ ಲೆಟ್ ಮಿ ಕನ್ಸಿಡರ್ ಬೈಕ್ ಇಸ್ ಹಿಯರ್, 2 ವೀಲರ್ ವೆಹಿಕಲ್, ಎಲ್ಲಾರು ಓಡಿಸ್ಕೊಂಡು ಹೋಗ್ತಾನೆ, ಸಮಟ್ಟ ರೋಡಿಗೆ ಆರಾಮ್ಸೆ ಹೋಗ್ತಾನ. ಈಗ ಸ್ವಲ್ಪ ಚೇಂಜ್ ಶಿಫ್ಟ್ 30 ಡಿಗ್ರಿ, ಈಗ ಓಡಿಸು ಅಂದ್ರೆ ಸ್ವಲ್ಪ ಆಕ್ಸಿಲೇಟರ್ ಕೊಡ್ಬೇಕಾಗ 4th ಗೇರಿ ತಗೊಳ್ಬೇಕು. ನೆಕ್ಸ್ಟ್ ಇನ್ನೊಂದ್ ಸ್ವಲ್ಪ ಮುಂದ್ ಬಂದ್ರೆ ಮೇ ಬಿ 2nd ಗೇರಿ ಬರ್ಬೇಕು 45 ಡಿಗ್ರಿ. ಇನ್ನೊಂದ್ ಸ್ವಲ್ಪ ಮುಂದೆ ಹೋದ್ರೆ ಯಾವ ಡಿಗ್ರಿ 1st ಗೇರ್ ಅಲ್ಲಿ ಹಾಕೊಂಡ್ಬಿಟ್ಟು ಎಳಿಬೇಕು ಈಗ ಆಕ್ಸಿಲೇಟರ್ ನೋಡಿ. ಈಗ ಹತ್ತು, ಈಗ ಓಡಿಸು ಬೈಕ್ ಆಗುತ್ತಾ 90 ಡಿಗ್ರಿಲಿ, ಯಾಕಾಗಲ್ಲ? The slope is maximum, infinite. The tan 90 degree is also infinite. Slope ಏನಾಯ್ತು 90 ಡಿಗ್ರಿ ಬಂದಾಗ infinity are not defined. ಓಕೆ, ಈಗ ಓಕೆ ಅಪ್ಪ ಬೈಕ್ ಏನು ಇಲ್ಲಿದ್ದಾಗ ಏನೇನೋ ಮಾಡಿ ಓಡಿಸ್ತಾ ಬಂದಿದೆ, ಈಗ ಓಡಿಸ್ತಾಳ ಇನ್ನು ಸ್ವಲ್ಪ ಎಲ್ಲಿ ಓಡಿಸು. ಹಿಂಗೆ ನಾವಲ್ಲಿ ಬೈಕ್ ಓಡಿಸ್ತೇವಲ್ಲ ಹಿಂಗೆ ಹಿಂಗಡೆ ಕೂತಾರೆ ಇಬ್ರು ಹಿಂಗೆ ಹೋಗ್ತಾರಲ್ಲ ಲಾಸ್ಟ್, ಅದು ಈ ಆಂಗಲ್ ಕಡ್ದಾನೆ ಏನಾಗುತ್ತೆ ಅವಾಗ ತಲೆ ಕೆಳಗೆ ಕಾಲ್ ಮೇಲೆ, ಹೌದಾ? ನೆಗೆಟಿವ್ ಬರ್ತದೆ, ವ್ಯಾಲ್ಯೂಸ್ ಎಲ್ಲ ನೆಗೆಟಿವ್ ಆಗ್ತದೆ. ಸೊ ಇಲ್ಲಿರೋದು ನೆಕ್ಸ್ಟ್ ಯಾವುದು 120 ಡಿಗ್ರಿ, ನೆಕ್ಸ್ಟ್ ಈಸ್ 135 ಡಿಗ್ರಿ 150 ಡಿಗ್ರಿ 180 ಡಿಗ್ರಿ. ನಾವು ಡಿಯರ್ ಸ್ಟೂಡೆಂಟ್ಸ್ ರಿಮೆಂಬರ್ ಮಾಡೋದು ಈಸಿ, ಇದು ಇಲ್ಲಿ ಶಿಫ್ಟ್ ಆಗುತ್ತೆ ಬಟ್ ನೆಗೆಟಿವ್, ಯಾಕೆ ತಲೆ ಕೆಳಗೆ ಕಾಲ್ ಮೇಲೆ. ನೆಕ್ಸ್ಟ್ ಇದು ಇಲ್ಲಿ ಶಿಫ್ಟ್ ಆಗುತ್ತೆ -1, ಇದು ಇಲ್ಲಿ ಶಿಫ್ಟ್ ಆದ್ರೆ -1/√3. ಫೈನಲ್ ಆಗಿ ಹಾರಿಜಾಂಟಲ್ 0. ಮತ್ತೆ ನೀವು ಕೇಳ್ಬೋದು ಸರ್ ತಲೆ ಕೆಳಗೆ ಆಗಿರ್ತದಲ್ಲ -0 ಅಂತ, -0 ಅಂಡ್ +0 ಜಸ್ಟ್ ಇಟ್ಸ್ ಎ 0. ಬೇರೆ ಬರ್ಕೋ ಇಷ್ಟ ಕ್ವಶನ್ ಇಷ್ಟಲ್ಲೇ ಕೇಳ್ತಾನೆ. ಈ ಟೇಬಲ್ ತಲೆ ಕೆಳಗೆ ಕಾಲ್ ಮೇಲೆ ಹೆಂಗಾರು ಇಟ್ಕೊಂಡ್ರಿ ಮೈಂಡ್ ಅಲ್ಲಿ, ನಂಗೆ ಗೊತ್ತಿಲ್ಲ, ಆ ಟೇಬಲ್ ಮೈಂಡ್ ಅಲ್ಲಿ ಇರ್ಲಷ್ಟ ಆಯ್ತಪ್ಪ. ಫಸ್ಟ್ ಎಲ್ಲ ಪಾಸಿಟಿವ್, ಅದನ್ನೇ ಹೇಳಿದ್ರೆ ಸಹ ಕೇಳಲಿ ಇನ್ನೊಂದ್ ಸೆಕೆಂಡ್ ಕೇಳ್ಬಿಡಲಿ. ಇಲ್ಲೇನ್ ಹೇಳ್ಕೊಟ್ಟೆ, ಇಲ್ಲೇನ್ ಹೇಳ್ಕೊಟ್ಟೆ ಇಲ್ಲ ನೋಡು. 0 to 90 ಸ್ಲೋಪ್ ಇಸ್ ಪಾಸಿಟಿವ್, 90 to 180 ಸ್ಲೋಪ್ ನೆಗೆಟಿವ್ ಆಗುತ್ತೆ, ಅದನ್ನ ಬರ್ದಿರೋದು. ದಟ್ಸ್ ಇಟ್. ಆಮೇಲೆ ಕ್ಲಾಸ್ ಅನ್ನ ಟೆನ್ಷನ್ ಮಾಡ್ಕೊ ಕಲಿಬೇಡ್ರಿ, ಸುಮ್ನೆ ಕಲ್ತ್ಕೊತಾವೆ ಅಷ್ಟೇ. ಏನೋ ಬಂದ್ಬಿಡ್ತದೆ, ಏನೇನೋ ಅನ್ಕೋಬಿಟ್ಟು ಕಲ್ತ್ಕೊಂಡು ಹೋದ್ರೆ ಏನೇನೋ ಆಗ್ಬಿಡ್ತದೆ. ರಿಯಲ್ ಲೈಫ್ ಕೆಲವೊಂದು ಅಪ್ಲೈ ಮಾಡ್ಕೊಬಿಡ್ರಿ ಅಷ್ಟೇ ಲೈಫ್. ಫಿಸಿಕ್ಸ್ ನಾವು ಟೀಚ್ ಮಾಡ್ತಿರೋದು ಫಿಸಿಕ್ಸ್ ಡೈಲಿ ಲೈಫ್. ಸುಮ್ನೆ ಅದನ್ನ ಯಾವ್ದೋ ಒಂದಕ್ಕೆ ಎಕ್ಸಾಂಪಲ್ ಕೊಡ್ಕೊಬಿಟ್ರಿ ಮರ್ತೇ ಹೋಗಲ್ಲ, ಹೋತಾ ಚಾನ್ಸೇ ಇಲ್ಲ. ಸುಮ್ನೆ ಹೋಗಿದ್ರೆ ಅಷ್ಟೇ ಹಂಗೆ ಇರ್ತದೆ. ಕೆಲವೊಂದನ್ನ ಯೂಸ್ ಮಾಡ್ಕೋಬೇಕು, ಕೆಲವು ಸಿಗ್ತದೆ ಅಲ್ಲೆಲ್ಲ ಯೂಸ್ ಮಾಡ್ಕೋಬೇಕು, ಕೆಲ್ ಸಿಗಲ್ಲ ಆಗಲ್ಲ, ಏನೇ ಮಾಡಕ್ಕ. ಓಕೆ ಫೈನ್, ಐ ಹೋಪ್ ಇಟ್ಸ್ ಕ್ಲಿಯರ್. ಬರ್ಕೊಂಡ್ರೆ ಕಂಪ್ಲೀಟ್ ಮಾಡ್ಕೊಂಡ್ರ? ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, worked example. So please note on worked example. Worked examples. Worked examples. So first one. So please note on one by one. One ಕಡೆಯಿಂದ question ಬರ್ಕೊಳ್ತಾ ಹೋಗಿ. The what is the slope of a line whose inclination is 45 degree? What is the
slope of a line whose inclination is 45 degree. You know, simple. We will be having 4 options. Slope ಅಂದ್ರೆ ಏನು? Theta. Suppose if you are going to consider x-axis and y-axis, ಹೆಂಗ್ ಹೋಗ್ತಿದೆ ಲೈನ್? ಲೈನ್ ಹಿಂಗೇಗೋ ಪಾಸ್ ಆಗ್ತಿದೆ ಕನ್ನಡ. In this line, here the inclination is 45 degree, where theta is equal to 45 degree. We know that m equal to tan theta. So m equal to tan of 45 degree. So m equal to 1. Tan 45 is 1. Iಷ್ಟೆಲ್ಲ ಬರೆದ್ರೆ 3 marks, 2 marks first semester. ಇಷ್ಟು ಬರೆದ್ರೆ 2 marks first semester ಅಲ್ಲಿ. ಇವಾಗ ಜಸ್ಟ್ ಟೇಬಲ್ ಅಲ್ಲಿ ಗೊತ್ತು ನಿಮ್ಗೆ 45 ಬಂದ್ರೆ 1. Tan 45 is 1. ಆಪ್ಷನ್ ಎಲ್ಲಿದೆ? ಡೈರೆಕ್ಟ್ ಹಿಟ್. Clear? The next question. So theta is 45. So m slope is 1. Next question. The slope of a line. Next question is the slope of a line making an angle 120 degree. Please note on this. With x-axis is dash. The slope of a line making an angle 120 degree with x-axis is dash. What is the answer? ಹೆಂಗ್ ಹೋಗ್ತಿದೆ ಕ್ವಶನ್? ಇದು x-axis. Let me call y-axis. 120 degree ಅಂದ್ರೆ just for the reference ಲೈನ್ ಹಿಂಗ್ ಹೋಗ್ತಿದೆ ಅನ್ನೋದಾ? ಮೇಲೆ ಮೆಜರ್ ಮಾಡಿದ್ರೆ ಎಷ್ಟಿದೆ ಆಂಗಲ್? 120 degree. The angle is 120 degree. Then if theta is 120 degree, then slope m equal to tan of 120 degree, tan theta, where m equal to minus √3. So ಎಲ್ಲಿಂದ ಬರ್ತಾ ಇದನ್ನ? Actually ಇದನ್ನ ಸಾಲ್ವ್ ಮಾಡಬೇಕು ಅಂದ್ರೆ you have to use allied angle concept. ಟ್ರಿಗ್ನೋಮೆಟ್ರಿ ಬರುತ್ತೆ. ಏನೇ ಬಂದ್ರು ಈ ಚಾಪ್ಟರ್ ಅಲ್ಲಿ ಇದಿಷ್ಟು ಬಿಟ್ಟು ಬೇರೆ ಕೇಳಲ್ಲ. ಸಕಾ? ಯಾವ್ದಾರ ವ್ಯಾಲ್ಯೂಸ್. The inclination is maybe 120 degree. The inclination is maybe 135 degree. The inclination is maybe 150 degree. ಈ ತರ ಕ್ವಶನ್ ಕೇಳ್ತಾನೆ. ಸೊ ನೆಕ್ಸ್ಟ್ ನೀವೇನಾದ್ರೂ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕೇಳಿದಾನ ಅಂತ ನೋಡ್ತಾ ಹೋಗೋದಾದ್ರೆ, if you look at our textbook, page number 42, question page number 42, question number 9. ಏನಿದೆ? In the year of 2016, the slope of a line, please note on this question, the slope of a line making an angle, 150 degree with the x-axis is dash. With the x-axis is dash. Do you want option? Option A minus 1 by √3. Option B 1 by √3. Option C √3. Option D minus √3. Small confusion ಮಾಡ್ಕೊಂತ ಸಾಕು ಹೋಗುತ್ತೆ. Because look at the options. Options ನೋಡಲ್ಲ ಹೇಗಿದಾವೆ? It looks like almost similar. ಕನ್ನಡ? So confident ಆಗಿರ್ಬೇಕು ನಿಮ್ಮ ಆಪ್ಷನ್ ಗೆ, ಆನ್ಸರ್ ಗೆ. So we know that tan of 150 degree is minus 1 by √3. That is the answer. So here angle is given, inclination theta is given. So the result is 100 tan 150 degrees minus 1 by √3. Next question, first. The slope of a line joined the points. Next question. Hope it is clear. ಅರ್ಥ ಇದೆಯಲ್ಲ ಅಂದ್ರು? ಯಾಕೆ ಹಿಂಗೆ ಬರುತ್ತೆ ಎಲ್ಲ ಗೊತ್ತಾಯ್ತಲ್ಲ? ಹೆಂಗ ಹೋಗ್ತಿದೆ ಲೈನ್ ಆಕ್ಚುಲಿ? ಉಲ್ಟಾ ಹೋಗ್ತಿದ್ಯಾ? ತಲೆ ಕೆಳಗಾಗಿದ್ಯಾ? ಹಿಂಗ್ ಬರ್ತಿದೆ ಅದು. ಮೆಜರ್ ಮಾಡಿದ್ರೆ 150 ಡಿಗ್ರಿ ಹೀಗೆ ಕೊಟ್ಟಿರೋ ಒಂದು ಕ್ವಶನ್ ಅಲ್ಲಿ. ಕರೆಕ್ಟಾ? ದಟ್ ಇಸ್ ದ ಮೀನಿಂಗ್, ನೋ? ನೆಕ್ಸ್ಟ್.
The slope of the line join the points. The slope of line joining the points. Slope of line join the points 3, -2 and 5, 4 is dash. First, there are 2 points are given here. Using 2 points, how to answer? Let me call this a point and this a point. First point is 3, -2. Second point is 5, 4. Dear friends, if you join these 2 points, 2 points join ಮಾಡಿದ್ರೆ ಲೈನ್ ನೋಡಿದಾಗ ಆಯ್ತಾ? ಲೈನ್ ಬಂತಲ್ರು? ಅವಾಗ ಏನ್ ಮಾಡ್ತೀಯ? ಸ್ಲೋಪ್ ಮಾಡಿದಂಗೆ. The slope, that is m equal to y2 minus y1 divided by x2 minus x1. My dear friends, x2 minus x1. See, let me call this the first point and this is the second point. Correct? Understanding ಗೋಸ್ಕರ ಹೇಳ್ತಾ ಇದೀನಿ ಎಲ್ಲ ಡೀಟೇಲ್ಸ್. ಅವಶ್ಯಕತೆ ಇಲ್ಲ. ಇದನ್ನ x1 ಅನ್ಕೋಬೇಕು, ಇದನ್ನ y1 ಅನ್ಕೋಬೇಕು because of first point. This is the second point. Let me call x2, y2. ಅಪ್ಲೈ ಮಾಡಿದ್ರೆ ನೀಟಾಗಿ ಅಬ್ಸರ್ವ್ ಮಾಡು. y2 ಎಷ್ಟು ಇಲ್ಲಿ 4 ಮೈನಸ್ y1. ವಾಟ್ ಇಸ್ y1 ವ್ಯಾಲ್ಯೂ? -2. ಬಟ್ ಇದು ಆಲ್ರೆಡಿ ಒಂದು ಮೈನಸ್ ಇದೆ, ಮತ್ತೊಂದು -2 ಬ್ರಾಕೆಟ್ ಅಲ್ಲಿ ಬರಿಬೇಕು. ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಹಿಟ್ ಮಾಡಿ ಮೈನಸ್ ಹಿಟ್ ಮಾಡಿ ಪ್ಲಸ್ ಆಗ್ಬಿಡುತ್ತೆ. +2 ಅಂತಾನೆ ಬರ್ದ್ಬಿಡ್ಬೇಕು. ಎನಿವೆ ಡಿವೈಡೆಡ್ ಬೈ ವಾಟ್ ಇಸ್ x2? 5 minus what is x1? 3. Therefore 4 plus and minus and minus plus 4 plus 2 divided by 5 minus 3 also 2. 4 plus 2 6/2. 6/2 ಅಂದ್ರೆ 2 1s are 2 3s are. Where slope m equal to 3. 3 ಹೆಂಗ್ ಬಂತು ಗೊತ್ತಾಯ್ತಲ್ಲ? 2 1s are 2 3s are 6. 3/1 is 3. ಸರ್ ಇಷ್ಟೆಲ್ಲ ಬೇಕಾ ಸಿಇಟಿಗೆ? ಇದೆಲ್ಲ ದಡ್ರು ಮಾಡೋ ಕೆಲಸ. ನೀವೆಲ್ಲ ಬುದ್ಧಿವಂತರ ಬಿಟ್ರಲ್ಲ. ನೀವೇನ್ ಮಾಡ್ಬೇಕು? ಇದು 1 ಪಾಯಿಂಟ್ ಅನ್ಬೇಕು, ಇದು ಸೆಕೆಂಡ್ ಪಾಯಿಂಟ್ ಅನ್ಬೇಕು, ಅಷ್ಟೇ ಸಾಕು. ಇದು x1, ಇದು y1, ದಿಸ್ ಇಸ್ x2 y2. ನನ್ ಫಾರ್ಮುಲಾ ಮೈಂಡ್ ಅಲ್ಲಿ ಇದೆ. m equal to y2 minus y1 divided by x2 minus x1. ಈಗ ಇದು x2 ಅಲ್ವಾ? ಸರಿ y2 ಅಲ್ವಾ? y2 is 4 minus ಇದು y1 is -2. Minus of minus plus 2 divided by x2 is 5 minus x1 is 3. So 4 plus 2 6 by 5 minus 3 2. So 2 1s are 2 3s are. m equal to 3. ಇದಿಷ್ಟು ನಿಮ್ಮ ಸಿಇಟಿ ಗೋಸ್ಕರ. ಇಷ್ಟು ಮಂದಿ ಸಾಲ್ವ್ ಮಾಡಬಾರ್ದು. ಮಾಡಿದ್ರೆ ನೀವು ಸ್ಟಡಿ ಮಾಡಿಲ್ಲ ಅಂತ ಆಯ್ತಾ? ಸುಮ್ನೆ ಬುಕ್ ಇಟ್ಕೊಂಡು ಯಾವ್ದೋ ಬುಕ್ ಇಟ್ಕೊಂಡು ಓದಿದೀರ ಅಂತ ಮೀನಿಂಗ್ ಬರುತ್ತೆ ಇದೆಲ್ಲ ಸಾಲ್ವ್ ಮಾಡಿದ್ರೆ. ಸ್ಟಡಿ ಮಾಡಿ ಎಫೆಕ್ಟಿವ್ ಓದಿದಿರಾ, ಅರ್ಥ ಮಾಡ್ಕೊಂಡಿದ್ದೀರಾ ಅಂದ್ರೆ ಜಸ್ಟ್ 2 ಸ್ಟೆಪ್ಸ್. ಬುದ್ಧಿವಂತರು ಇದನ್ನು ಬರೆಯಲ್ಲ. ಯಾಕೆ ಹೇಳು? ಇದು ಮಾತ್ರ ಬರೀರಿ. ಇದು 6/2. 6/2 ಅಂದ್ರೆ 2 1s are 2 3s are. 3 is the answer. m equal to 3 ಅಂತ ಬರೀಬೇಕಾ? ಜಸ್ಟ್ ಗೋ ಟು ದ ಆಪ್ಷನ್. ದೇರ್ ಆರ್ 4 ಆಪ್ಷನ್. ಔಟ್ ಆಫ್ ದಟ್ 4 ಅಲ್ಲಿ ಯಾವ ಆಪ್ಷನ್ 3 ಇದೆ ಅಂತ ಹುಡುಕೋ ಅಷ್ಟೇ. ಈ ಬರೆಯೋ ಟೈಮ್ ಅನ್ನ ಸರ್ಚ್ ಮಾಡೋದ್ರ ಬಗ್ಗೆ ನೋಡು, ಟೈಮ್ ಸೇವ್ ಆಗುತ್ತೆ. ರೈಟ್? Next, okay, listen here. So, dear friends, ನೋಡಿ ಇಂಪಾರ್ಟೆಂಟ್ ಆಗಿ ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ ಜಸ್ಟ್ ಫಾರ್ ಯುವರ್ ಸಿಇಟಿ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಏನ್ ಮಾರ್ಕ್ಸ್ ತೆಗೆದ್ರೆ ಎಷ್ಟು ಬರುತ್ತೆ ಅಂತ. ಸೊ ಯೂಶಲಿ ನಿಮ್ಗೆ ಗೊತ್ತು ಸಿಇಟಿ ಮೇ ಬಿ ನನ್ನ ಪ್ರಕಾರ ವಿತ್ ಇನ್ ಎ ವೀಕ್ ಅಲ್ಲಿ ಸಿಇಟಿ ಕಾಲ್ಫಾರ್ಮ್ ಮಾಡ್ತಾನೆ. ಕಾಲ್ಫಾರ್ಮ್ ಮಾಡಿದಾಗ ಮೇಜರ್ ಯಾರು ಕಂಡಕ್ಟ್ ಮಾಡ್ತಾರೆ ಅಂದ್ರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕೆಇಎ ಬೋರ್ಡ್ ಕಂಡಕ್ಟ್ ಮಾಡುವಂತದ್ದು. ಸೊ ಯೂಶಲಿ ಪ್ರತಿ ವರ್ಷ ಹೇಗಿರ್ತಿತ್ತು ಅಂದ್ರೆ ಫೈನಲ್ ಇಯರ್ 5th and 6th semester 50% and DCET 50%. They are going to consider to announce the rank. ನಿಮ್ಮ ರ್ಯಾಂಕ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಇದ್ರ ಮೇಲೆ ಒಂದು, ಇದ್ರ ಮೇಲೆ ಅನ್ನೊಂದು. 50% is from DCET marks, remaining 50% is from 5th and 6th semester. ಬಟ್ ದಿಸ್ ಇಯರ್ ಹಾಗೆ ಕನ್ಸಿಡರೇಷನ್ ಮಾಡ್ತಾರೆ, ಚೇಂಜ್ ಮಾಡಕ್ ಆಗಲ್ಲ. ಬಟ್ ದಿಸ್ ಇಯರ್ ಇನ್ನೂ ಕೂಡ ಅನೌನ್ಸ್ ಆಗಿಲ್ಲ. ಮೇ ಬಿ ಅಪ್ಲಿಕೇಶನ್ ಬಿಟ್ಟ ದಿನ ಗೊತ್ತಾಗುತ್ತೆ ನಮ್ಗೆ. ಎನಿವೇ ಇದೇ ಸ್ಟ್ರಕ್ಚರ್ ಇರುತ್ತೆ. ಲಾಸ್ಟ್ 2004 ಇಂದನೂ ಹಂಗೆ ಇದೆ. ಓಕೆ, ಅಂಡರ್ಸ್ಟುಡ್ ರೈಟ್? ಸೊ ಇದು ಒನ್ ವೇ. ಅಂಡ್ ನಿಮ್ಗೆ ಆಲ್ರೆಡಿ ಗೊತ್ತಿರೋ 100 ಕ್ವಶನ್ 100 ಮಾರ್ಕ್ಸ್ 180 ಮಿನಿಟ್ಸ್
That means 3 hours you have to finish that. And another important information ಅಂತ ಹೇಳಿದ್ರೆ ಅದು ನಿಮ್ಗೆ ಗೊತ್ತು, ನಮ್ ಬುಕ್ಸ್ ಅವೈಲೇಬಲ್ ಇದೆ. ಈ ಬುಕ್ಸ್ ಎಲ್ಲಾ ಸಬ್ಜೆಕ್ಟ್ ಕೂಡ ಕವರ್ ಮಾಡಿದೀವಿ ಎಫೆಕ್ಟಿವ್ ಆಗಿ. ಸೊ ಆಲ್ರೆಡಿ ಇನ್ನೊಂದೆರಡು ಬುಕ್ ಕೂಡ ಮಾರ್ಕೆಟ್ ಇರೋದ ಸರ್ಚ್ ಮಾಡಿದೆ, ಅಲ್ಲಿ ನೋಡಿದಾಗ ಗೊತ್ತಾಯ್ತು ಹೆಂಗ್ ಬಿಟ್ಟಿದ್ದಾರೆ ಬುಕ್ ಅಂತ. ನಾ ಎಷ್ಟೇ ನೋಡಿದೆ ಆಕ್ಚುಲಿ ಆ ಬುಕ್ ನ. ಇನ್ನೊಂದು ಬುಕ್ ಯಾವ್ದು XYZ ಪಬ್ಲಿಕೇಶನ್ಸ್, ನಾ ಹೆಸರು ಹೇಳಲ್ಲ. ಓಕೆ, ಐ ಎಸ್ ರಜಾ ಓಪನ್ ಆಗಿ ಹೇಳ್ತೀನಿ, ಕಾನ್ಫಿಡೆಂಟ್ ಅಲ್ಲಿ ಹೇಳ್ತೀನಿ, ಬುಕ್ ಅಲ್ಲಿ ಕರೆಕ್ಟ್ ಆಗಿ ಎಫೆಕ್ಟಿವ್ ಆಗಿ ಕೊಟ್ಟಿದ್ವಿ. ಇಲ್ಲಿ ನೀವು ಪಬ್ಲಿಷ್ ಮಾಡಿರೋ ಬುಕ್ ಶೋ ಮಾಡಿದೀವಲ್ಲ, ದಟ್ ಬುಕ್ ಈಸ್ ದೇ ಕ್ಲಾಸ್ ರೂಮ್, ಇಲ್ಲೇ ಮಾಡಿರೋ. ನಾನು ಇನ್ನ ಬೋರ್ಡ್ ತೆಗೆದಿಲ್ಲ ನೋಡಿ, ಅಲ್ಲಿದೆ ಬೇಡ. ಸೊ ಎಫೆಕ್ಟಿವ್ ಆಗಿದೆ ಬುಕ್, ನಂಬ್ಕೊಬಿಟ್ಟು ಹೋದ್ರಿ 100% ಎಲ್ಲಾ ಟಾಪಿಕ್ ಕವರ್ ಮಾಡಿದ್ರಿಂದ ಯೂಸ್ ಆಗುತ್ತೆ. ನಮ್ಮಲ್ಲಿ ಜಾಯ್ನ್ ಆದವರಿಗೆ ಅಡಿಷನ್ ಟು ದಟ್ ಇವೊಂದು ಮೋರ್ MCQs ಕ್ವಶನ್ ಸಾಲ್ವ್ ಮಾಡೋದು. ಇಷ್ಟು ಜೊತೆಗೆ ನಮ್ ಬುಕ್ ಎಲ್ಲ ಆಲ್ರೆಡಿ ಹೊತ್ತೋದ್ರೆ ನನ್ಗೆ ಗೊತ್ತಿರಂಗ್ ಒಂದೂವರೆ ಸಾವಿರ MCQs ಇದೆ. ಪುಟ್ಟಗಿದ್ರೆ ಎಲ್ಲಾ ಸಬ್ಜೆಕ್ಟ್ 1.5 ಪ್ಲಸ್ ಇದಾವೆ, 1500+ MCQs ಆರ್ ದೇರ್. ಎಲ್ಲಾ ಸಬ್ಜೆಕ್ಟ್ ತಗೊಂಡ್ರೆ ಅದ್ರಲ್ಲಿ 100 MCQs ಅಲ್ಲ, 2000 MCQs ಓದ್ತೀನಿ, ಅವ್ರು 100 ಬರುತ್ತಂದ್ರೆ ಯಾಕೆ ಓದ್ಬಾರ್ದು ರಜಾ? ಪ್ರತಿ ಅವರಿಗೆ 100 ಕ್ವಶನ್ಸ್ ಮುಗಿಸ್ಬೋದು MCQs ಓದ್ಬಿಟ್ಟು. ಎಷ್ಟು ಅವರ್ಸ್ ಬೇಕು? 20 ಅವರ್. ಬಟ್ ನೆನ್ಪಿರಲ್ಲ, ಮೈಂಡ್ ಅಲ್ಲಿ ಇರಲ್ಲ ಯಾವ್ದು ವರ್ಕ್, ಅರ್ಥ ಮಾಡ್ಕೊಂಡ್ರೆ ಮಾತ್ರ. ಏನಿವೆ ಪರ್ಫೆಕ್ಟ್ ಆಗಿ ತಗೊಳ್ರಿ, 100% ಆಗಿ ನಿಮ್ಗೆ ಅದು ಯೂಸ್ಫುಲ್ ಆಗುತ್ತೆ. ಅಂಡ್ ಅಡಿಷನ್ ಟು ದಟ್ ವೆರಿ ಇಂಪಾರ್ಟೆಂಟ್, CET ಯಾಕೆ ರ್ಯಾಂಕ್ ತೆಗಿಬೇಕು, ವಾಟ್ ಇಸ್ ದ ರೀಸನ್, ಅದ್ರ ಬಗ್ಗೆ 2 minutes ಮಾತಾಡ್ತೀನಿ. ಜಸ್ಟ್ ಅಬ್ಸರ್ವ್ ಕೇರ್ಫುಲಿ. ವೆರಿ ಇಂಪಾರ್ಟೆಂಟ್ ಆಗಿ, suppose dear friends, in our Karnataka, the CET, I mean your college as well as your seats will be 2 types, majorly 2 categories. One is going to consider as a government college, another is considered as a aided college, another one is like a purely private. Again that private also again segregate ಮಾಡ್ಕೊ ಬರ್ತೀವಿ. Private college ಅಲ್ಲಿ ಒಂದು is deemed university or private university, and another one is comes under a VTU or it may be autonomous college. ಅಂದ್ರೆ ಅದು ಫುಲ್ ಪ್ರೈವೇಟಿಸಮ್, ಪ್ರೈವೇಟ್ ಅಂಡರ್ ನಡೀತಾ ಇರೋದು. ಪ್ರೈವೇಟ್ ಅಲ್ಲಿ ನಡೆಯೋರಿಗೆ ಫೀಸ್ ಬಂದ್ಬಿಟ್ಟು ಕಾಸ್ಟ್ಲಿ ಇದೆ. ಇಫ್ ಯು ಆರ್ ಗೋಯಿಂಗ್ ಟು ಸೆಲೆಕ್ಟ್ ದ ಸೀಟ್ ಥ್ರೂ ದ CET ಓನ್ಲಿ, CET ಮುಖಾಂತರ ಹೋದ್ರು ಕೂಡ ದ ಫೀಸ್ ವಿಲ್ ಬಿ 99,000. ಅದೇ ಗೌರ್ಮೆಂಟ್ ಕಾಲೇಜಿಗೆ ಹೋದ್ರೆ, ಇನ್ ಕೇಸ್ ಆಫ್ ಪ್ಯೂರ್ ಗೌರ್ಮೆಂಟ್, ದ ಫೀಸ್ ಇಸ್ ಜಸ್ಟ್ 37,000. ಏಡಿಗೆ ಹೋದ್ರೆ 44 ಏನೋ ಆಗುತ್ತೆ, 43 or 44 ಆಗುತ್ತೆ. I'll tell you later. Suppose ಒಂದು ಕಾಲೇಜಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ರಜಾ ನೆನ್ಪಿಡ್ಕೊ, ಇಂಟೇಕ್ ಬಂದ್ಬಿಟ್ಟು ಒಂದ್ ವೇಳೆ ಆ ಕಾಲೇಜಲ್ಲಿ ಒಂದು 60 ಇದೆ ಅಂತ ಅಬ್ಸರ್ವ್ ಮಾಡ್ಕೊ, ಯಾವ್ದೋ ಒಂದು ಡಿಪಾರ್ಟ್ಮೆಂಟ್. ಇನ್ ಕೇಸ್ ಆಫ್ ಸಿವಿಲ್ ಇಂಜಿನಿಯರಿಂಗ್ ಎಷ್ಟಿದೆ? 60. ಆ 60 ನಲ್ಲಿ ಓನ್ಲಿ 10% is they are going to allot for diploma CET. ರಿಮೇನಿಂಗ್ ಯಾವ್ದು ಕೂಡ ಅಲಾಟ್ ಮಾಡಲ್ಲ. ಅಂದ್ರೆ 60 ಸೀಟ್ ಇದೆ ಅಂದ್ರೆ ಆಲ್ರೆಡಿ ಫಿಲ್ ಆಗಿರುತ್ತೆ. ಯಾರಿಗೆ ಮುಖಾಂತರ? PUC ಮುಗಿಸ್ಕೊ ಬಂದಿರ್ತಾರಲ್ಲ ಫಸ್ಟ್ ಇಯರ್ ಇಂದ, ಅಲ್ಲಿ ಫಿಲ್ ಆಗಿರುತ್ತೆ. ನೆಕ್ಸ್ಟ್ 10% ನಿಮ್ಗೆ ಡಿಪ್ಲೊಮಾ ಮೇಲೆ ಬರ್ರಿ ಕೊಡ್ತಾನೆ. ಈಗ ಯಾವ್ದೋ ಇನ್ನೊಂದು ಗೌರ್ಮೆಂಟ್ ಕಾಲೇಜ್ ಎಕ್ಸಾಂಪಲ್ ತಗೊಂಡಿದ್ವಿ, ಚಾಮರಾಜನಗರ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್. ಸಿವಿಲ್ ಡಿಪಾರ್ಟ್ಮೆಂಟ್ ಗೆ 60 ಸೀಟು, ಕಂಪ್ಯೂಟರ್ ಸೈನ್ಸ್ ಗೆ 60 ಸೀಟು, ಎಲೆಕ್ಟ್ರಾನಿಕ್ಸ್ EC 60, ಮೆಕ್ಯಾನಿಕಲ್ 60 ಇದೆ. ಆದ್ರೆ ಎಷ್ಟು ಸೀಟಿಗೆ ಎಲಿಜಿಬಲ್? ಓನ್ಲಿ 6. ಆ 6 ಏನ್ ಮಾಡ್ತಾನೆ ಗೊತ್ತಾ? ಮತ್ತೆ ಡಿವೈಡ್ ಇರೋದೇ 6 ಸೀಟ್. ಆ 6 ಸೀಟ್ ಅಲ್ಲಿ ಒಂದು SC ಗೆ, ಒಂದು ST ಗೆ, ಒಂದು ಜನರಲ್ ಮೆರಿಟ್ ಗೆ, ಒಂದು ಕ್ಯಾಟಗರಿ 1 ಗೆ, ಅದರಲ್ಲಿ ರೂರಲ್ ಗೆ ಯಾರೋ ಒಬ್ರಿ ಪಾಪ 3A ಗೋ 2B ಗೋ ಸೀಟೇ ಇರಲ್ಲ. ನೀವ್ ಏನೇನೋ ಡ್ರೀಮ್ ಕಂಡಿರ್ತೀರ, ಆ ಕಾಲೇಜಲ್ಲಿ ಸೀಟೇ ಇಟ್ಟಿರೋದು ಅಂತ ಪರಿಸ್ಥಿತಿ ಇರುತ್ತೆ. ಓಕೆ, ಸೊ ನೀವು ಅಂತ ಸಂದರ್ಭದಲ್ಲಿ ಇಫ್ ಯು ಹ್ಯಾವ್ ಎ ಟಾಪ್ ರ್ಯಾಂಕ್, ದೆನ್ ಜನರಲ್ ಮೆರಿಟ್ ಅಲ್ಲಿ ಜನರಲ್ GM ಯಾರು ಬೇಕಾದ್ರೂ ತಗೋಬಹುದು. ಅವರಿಗೆ ಪ್ರತಿ ಕಾಲೇಜಲ್ಲೂ 1 ಅಥವಾ 2 ಸೀಟ್ ಇದ್ದಾರೆ. 1 seat or 2 seats they are going to keep for general merit. ನೀನ್ ಕ್ಯಾಟಗರಿಯಲ್ಲಿ ಇದೆಯಾ, ಕ್ಯಾಟಗರಿ ತಗೊಳ್ತೀನಿ, ಸೀಟ್ ಇರಲ್ಲ ಕರೆಕ್ಟ್ ಟೈಮ್. ಸೊ ನೀವೇನ್ ಮಾಡ್ಬೇಕು? ಟಾಪ್ ರ್ಯಾಂಕ್ ಇದ್ರೆ ಜನರಲ್ ಮೆರಿಟ್ ಮುಖಾಂತರ ನಿಮ್ಗೆ ಸಿಗೋ ಚಾನ್ಸಸ್ ಇರುತ್ತೆ. ಸೊ ಮೈ ಇಟ್ಕೊಂಡಿರಿ, ಸೀಟ್ಸ್ ಕಡಿಮೆ ಇರೋದ್ರಿಂದ. ನಾನು ಯಾವ್ದೋ ಒಂದು ಎಕ್ಸಾಂಪಲ್ XYZ ಕಾಲೇಜ್ ಎಕ್ಸಾಂಪಲ್ ಕೊಟ್ಟೆ. ಸಿಮಿಲರ್ಲಿ ಇಫ್ ಯು ಗೋ ವಿತ್ RV ಕಾಲೇಜ್ ಆಫ್ ಇಂಜಿನಿಯರಿಂಗ್, ಇಫ್ ಯು ಗೋ ವಿತ್ MS Ramaiah, or if you go with the BMS College of Engineering, or PESIT, PES, or any UVC, or Ambedkar Institute of Technology, suppose aided college, or BMS is a aided college. ಆ ಕಾಲೇಜ್ ಸೀಟ್ ತಗೋಬೇಕು ಅಂದ್ರೆ ಅಲ್ಲೂ ಟಾಪ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನೋ ಲೈಕ್ CS ಇಂಜಿನಿಯರಿಂಗ್ ಅಂತ ಬಂದ ತಕ್ಷಣ ಟಾಪ್ ಯಾವ್ದು ಅಂತ ಹೇಳಿದ್ರೆ ಫಸ್ಟ್ ಕರಿಯೋದೇ CS ಡಿಪಾರ್ಟ್ಮೆಂಟ್.
ಡಿಪ್ಲೊಮಾದಲ್ಲಿ CS ಟಾಪ್ ಅಂತ ಕರೆಯಲ್ಲ, ಐ ನೋ ದಟ್. ಬಟ್ ಅದೇ ಇಂಜಿನಿಯರಿಂಗ್ ಹೋದ ತಕ್ಷಣ ಟಾಪ್ ಡಿಪಾರ್ಟ್ಮೆಂಟ್ ಫಸ್ಟ್ ಪ್ರಿಫರೆನ್ಸ್ CS. CS ಆದ್ಮೇಲೆ IS, ಅದಾದ್ಮೇಲೆ EC, ಅದಾದ್ಮೇಲೆ ಉಳಿದಿರೋದು ಅವ್ರವ್ರ ಇಂಟ್ರೆಸ್ಟ್. ಓಕೆ, ನಿಮ್ ಇಷ್ಟ ಆಮೇಲೆ. ಓಕೆ, and one thing I'll say, no department is bad, no department is good, just for their mindset, their mind preparation ಅಷ್ಟೇ. CS ತಗೊಂಡ್ರು ಕೂಡ ಆಫ್ಟರ್ 8 years ಯಾರು ತಗೊಂಡಪ್ಪ ಈ ತರ ಟಾರ್ಚರ್ ವರ್ಕ್ ಅಂತ ಸ್ಟಾರ್ಟಿಂಗ್ ಅಲ್ಲೇ ಒಳ್ಳೆ ಚಾಲಿ ಇರ್ತದೆ. ಆಫ್ಟರ್ ದಟ್ ಸರ್ಟನ್ ಇಯರ್ಸ್ ಬೇಡ ಅನ್ಸ್ಬಿಡು. ಎನಿವೆ, ನಿಮ್ ಇಷ್ಟ, ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡಲ್ಲ. ನೀವೇನ್ ಮಾಡ್ಬೇಕು, ಸೀಟ್ಸ್ ಗಳು ಕಡಿಮೆ ಇರೋದ್ರಿಂದ ಡಿಯರ್ ಸ್ಟೂಡೆಂಟ್ಸ್, ಯು ಹ್ಯಾವ್ ಟು ಪುಟ್ ಎಫರ್ಟ್. ವಿತೌಟ್ ಎಫರ್ಟ್ ಇಸ್ ನಾಟ್ ಪಾಸಿಬಲ್ ಇಸ್ ಒನ್ ಥಿಂಗ್ ನೆನ್ಪಿಟ್ಕೊಂಡಿರೋ. ಯಾವ ಕಾಲೇಜ್ ಹೋದ್ರು ಅಷ್ಟೇ ಸೀಟ್ ಇರೋದು. ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಆಗಿ ನಾವು ಅದನ್ನೇ ಕ್ಯಾಟಗರಿ ವೈಸ್ ಕೊಟ್ಟೆ ನೋಡಪ್ಪ. ಸಿಂಪಲ್, UVC ಇದು ಗೌರ್ಮೆಂಟ್, ಪ್ಯೂರ್ ಗೌರ್ಮೆಂಟ್ ಕಾಲೇಜ್. UVCE ಗೌರ್ಮೆಂಟ್ ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್, KR ಸರ್ಕಲ್, ಬ್ಯಾಂಗ್ಳೂರ್. 100 years ಕಂಪ್ಲೀಟ್ ಮಾಡಿರುವಂತ ಕಾಲೇಜು, ವಿಚ್ ಐ ಸ್ಟಡಿಡ್ ಇನ್ ದಟ್ ಓನ್ಲಿ, ಮಾಸ್ಟರ್ ಆಫ್ ಇಂಜಿನಿಯರಿಂಗ್. ಈ ಕಾಲೇಜಲ್ಲಿ ನಾನು ಮಾಸ್ಟರ್ ಆಫ್ ಇಂಜಿನಿಯರಿಂಗ್ ಮಾಡಿದ್ದು ಬಿಕಾಸ್ ಆಫ್ ಐ ಗಾಟ್ 8th ರ್ಯಾಂಕ್. ಇಲ್ಲ ಸೀಟ್ ಸಿಗಲ್ಲ. ಇಲ್ಲಿ ನೋಡು, CS ಡಿಪಾರ್ಟ್ಮೆಂಟ್ 197 ಇಲ್ಲ ರ್ಯಾಂಕ್, 118, 188ಗೆ 2A ಇರೋನಿಗೆ ಸೀಟ್ ಖಾಲಿ. ಎಷ್ಟು ರ್ಯಾಂಕ್ ಇರ್ಬೇಕು? 188, 189 ಸಿಗ್ತವನಿಗೆ ಕ್ಯಾಟಗರಿ 2A ಇದ್ದವನಿಗೆ ಸೀಟ್ ಇಲ್ಲ. ಅದು ಹೋಗ್ಲಿ, 2A ಆರಿಗೆ ಸೀಟೇ ಇಲ್ಲ, 2A ಇಲ್ಲ, 2Bಗೆ ಸೀಟೇ ಇಟ್ಟಿಲ್ಲ. ಸೀಟೇ ಇಟ್ಟಿಲ್ಲ, ತಗೊಳ್ಳೋದಿಲ್ಲ ತಗೋತೀನಿ. ಇಲ್ಲ ಅವ್ರು ಸೀಟ್ ಇಡಕ್ಕೆ ಸೀಟ್ ಇಲ್ಲ. ನಮ್ 3A ಇಲ್ಲ, 3B ಇಲ್ಲ, ಯಾವ್ದು ಸೀಟೇ ಇಲ್ಲ. ಇವೆಲ್ಲ ಡಾಟಾ ಡಟ್ ಸೀಟ್ ಇಸ್ ನಾಟ್ ದೇರ್ ಅಂತ ಅಲಾಟೇ ಇಲ್ಲ. ಅಲ್ಲಿ ಕನ್ಸ್ ಕಾಣಕ್ ಹೋಗಲ್ಲ ನೀನು. ಯು ಕ್ಯಾನ್ ಓನ್ಲಿ ಡ್ರೀಮ್. ಇಲ್ಲಿ ಆಕ್ಚುಲಿ ಕಟ್ ಆಗಿದೆ ಇದು. ಎಲ್ಲಿ ಡ್ರೀಮ್ ಮಾಡ್ಬೋದು ಅಂದ್ರೆ ಹೇಳಿದ್ನಲ್ಲ, GM ಅಲ್ಲಿ ಡ್ರೀಮ್ ಮಾಡ್ಬೋದಲ್ಲ. 2 ಸೀಟ್ ಇಟ್ಟಿರ್ತಾನೆ, 1 ಮತ್ತು 2. ಅಲ್ಲಿ ಎಷ್ಟು ಕಟ್ ಆಫ್ ನಿಂತಿರುತ್ತೆ ಗೊತ್ತಾ? 50, 55, 60, 70 ಕಟ್ ಆಫ್ ಅಷ್ಟೇ, ಮುಗೀತು. ಇದು UVC ಪ್ಯೂರ್ ಗೌರ್ಮೆಂಟ್ ಕಾಲೇಜ್. ಫೀಸ್ ಇಸ್ ವೆರಿ ಲೆಸ್. ಇವೊಂದು ಇಫ್ ಯು ಗಾಟ್ ಎ ಗುಡ್ ರಿಸಲ್ಟ್ ಅಂಡ್ ಆಲ್, ನೀವು ಕಟ್ಟಿದ ಫೀಸ್ ಎಲ್ಲ ಅವ್ರ ಮತ್ತೆ ವಾಪಸ್ ಕೊಟ್ಟು ಕಳಿಸ್ತಾರೆ. ಸ್ಕಾಲರ್ಶಿಪ್ ಮುಖಾಂತರ ಆಲ್ ದ ಫೀಸ್ ಇಟ್ ವಿಲ್ ಗೆಟ್ ವೆಯ್ಟೆಡ್ ಬ್ಯಾಕ್. ಅದರಲ್ಲಿ MTech ಏನಾದ್ರು ಇಲ್ಲಿ ಕಾಲೇಜ್ ಮಾಡ್ಬಿಟ್ರೆ ಡೈಲಿ ತಿಂಗಳ 8,000 ರೂಪಾಯಿ ಸ್ಟೈಪೆಂಡ್ ಕೊಡ್ತಾರೆ. ಎವ್ರಿ ಮಂತ್ 8,000 ಈ ಕಾಲೇಜಲ್ಲಿ. ನಾನು ಯಾಕೆ ಈ ಕಾಲೇಜ್ ಸೆಲೆಕ್ಟ್ ಮಾಡಿ, ಐ ಗಾಟ್ 8th ರ್ಯಾಂಕ್. ಇವನ್ ಐ ಕ್ಯಾನ್ ಸೆಲೆಕ್ಟ್ RB. ಆ ಟೈಮಲ್ಲಿ ಯಾವ್ದು ಬೇಕು, ನಮ್ಗೆ ಯಾವ ಕಾಲೇಜ್ ಬೇಕು ಸಿಗ್ತದೆ. ನಾನು ಇದೇ ಕಾಲೇಜ್ ಯಾಕೆ ಸೆಲೆಕ್ಟ್ ಮಾಡಿದೆ ಅಂದ್ರೆ ಆ ಟೈಮಲ್ಲಿ ರೀಸನ್ ಅಷ್ಟೇ, ಐ ವಾಂಟೆಡ್ ಪೇಮೆಂಟ್ ಮಾಡಿ ವಾಪಸ್ ಬೇಕಿತ್ತು. ಎವ್ರಿ ತಿಂಗಳು ನಂಗೆ ಪ್ರತಿ ಮಂತ್ 8,000 ರಿಟರ್ನ್ ಕೊಡೋ ಸ್ಟೇಟ್ಮೆಂಟ್. ಓಕೆ, ಸೊ ಅಂದ್ರೆ ಈ ತರ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ನಿಮ್ಮ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರತಿಯೊಂದು ನೋಡ್ಕೊಂಡ್ರೆ ಬೇಸರ ಅಂದ್ರೆ ಸೆಲೆಕ್ಟ್ ಲೇಟೆಸ್ಟ್ ಗೈಡ್ ಯು. ಓಕೆ, ಬಟ್ ಎನಿವೇ ಯಾಕೆ ಈಗಲೇ ಹೇಳ್ತಿದೀನಿ ಅಂದ್ರೆ ಎಲ್ಲ ಮುಗಿದೋದ್ಮೇಲೆ ಹೇಳಿದ್ರೆ ವೇಸ್ಟ್. 2 months ಇಸ್ ಟೈಮ್ ಇಸ್ ದೆ. 2 months ಕರೆಕ್ಟ್ ಆಗಿ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ರಿ, 100% ಇದಾಗುತ್ತೆ. ಓಕೆನಪ್ಪ, ಇದು ಒಂದು ಮೈಂಡಲ್ಲಿ ಇಟ್ಕೋ. ಸೆಕೆಂಡ್ ನೋಡಿ, ಯಾವ್ದೋ ಒಂದು ಇನ್ನೊಂದು ಯಾವ್ದೋ ನೋಡಿ, ಇನ್ಫಾರ್ಮೇಶನ್ ಸೈನ್ಸ್ ಸ್ವಲ್ಪ ಓಕೆ, 734 ರ್ಯಾಂಕ್ ಅಲ್ಲಿ ಇದೆ. 307 3Aಗೆ. ಇನ್ನ ಏನ್ ಹೇಳ್ಬೇಕು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ 371. ಸಿವಿಲ್ ಸ್ವಲ್ಪ ಮೇಲೆ ಓಡಿದೆ, ಯಾಕೆಂದ್ರೆ ಸಿವಿಲ್ ಹೋಗಲ್ಲ. ಆಯ್ತಾ, ದಟ್ ಇಸ್ ದ ಥಿಂಗ್. ಸೊ ಇದೇ ತರನೇ ನಾನೊಂದು ಗ್ರೂಪ್ ಅಲ್ಲಿ ಇದನ್ನ ಹಾಕೊಡ್ತೀನಿ, ಅದ್ರ ಜಸ್ಟ್ ಅನಾಲಿಸಿಸ್ ಮಾಡ್ರಿ. ಅಂಡ್ ಇನ್ನೊಂದು ಇರುತ್ತೆ, ಲಾಸ್ಟ್ ಇಯರ್ ಯಾವ್ದು ಸೀಟ್ ಫಿಲ್ ಆಗಿರ್ಲಿಲ್ಲೋ ಅದನ್ನ ಸೆಕೆಂಡ್ ರೌಂಡ್ ಕೊಟ್ಟಿದ್ರು. ಸೀಟ್ ವಿಚ್ ಇಸ್ ನಾಟ್ ಫಿಲ್ಡ್ ಥ್ರೂ PUC ಆ KCT ಮುಖಾಂತರ ಯಾವಾಗ ಫಿಲ್ ಆಗಲ್ಲ ಅರ್ಥ ಮಾಡ್ಕೊ. ಯಾವಾಗ ಫಿಲ್ ಆಗಲ್ಲ, ಯಾವಾಗ ಫಿಲ್ ಆಗಲ್ಲ ಅಂದ್ರೆ ಆ ಡಿಪಾರ್ಟ್ಮೆಂಟ್ ಕಾಲೇಜ್ ಚೆನ್ನಾಗಿಲ್ಲ, ಆ ಡಿಪಾರ್ಟ್ಮೆಂಟ್ ಸರಿ ಇಲ್ಲ ಅಂದಾಗ ಫಿಲ್ ಆಗ್ಯಾರ. ಆ ಸೀಟ್ ನಿಮ್ಗೆ ಕೊಡ್ತಾರೆ. ಅಲ್ಲಿ ಫಿಲ್ ಆಗಲ್ಲ, ನೀವಾರ ಬರ್ರಿ ಅಂತ ಹೋಗ್ತೀರಾ, ನಿಮ್ ಮನೆ ಬರ. ಯು ಕ್ಯಾನ್ ಗೋ, ವಿ ಕಾಂಟ್ ಸೇ ಎನಿಥಿಂಗ್. ಓಕೆ, ಈ ಒಂದು ಡೈರೆಕ್ಷನ್ ಹೋಗ್ಬೇಕಂದ್ರೆ ನಿಮ್ ರ್ಯಾಂಕ್ ಇಷ್ಟೇ ಇರ್ಬೇಕಾದ್ರೆ ಇಲ್ದಿರೆ ಕಾಲೇಜ್ ಸಿಗಲ್ಲ. ಪ್ಲೀಸ್ ಓಕೆ, ಹೋಪ್ ಇಷ್ಟೇ. ನೆಕ್ಸ್ಟ್, ಸೊ ಅಷ್ಟು ಇರ್ಬೇಕಂದ್ರೆ ನೀವ್ ಯಾವ ತರ ಸ್ಟಡಿ ಮಾಡ್ಬೇಕಂದ್ರೆ ನೋಡಿ, ಇನ್ನೊಂದು ವೆರಿ ಇಂಪಾರ್ಟೆಂಟ್ ಆಗಿ ದಟ್ ಈಸ್ ದಿಸ್ ಒನ್. ಯಾವುದು? ಸಿ ಲುಕ್ ಇಟ್ ಹಿಯರ್, 33,000 ಫಾರ್ ಎ ಗವರ್ಮೆಂಟ್ ಕಾಲೇಜ್. ಯಾವುದೇ ಗವರ್ಮೆಂಟ್ ಕಾಲೇಜಿಗೆ ಹೋದ್ರು ಕೂಡ ಫೀಸ್ ಎಷ್ಟಿದೆ? 33,000. ದಿಸ್ ಈಸ್ can't into, this is according to DCET 2022. But this year, according to new government, XYZ government,
23 ನಲ್ಲಿ ಫಾರ್ಮೇಟ್ ಆಗಿದೆಯಲ್ಲ ಹೊಸ ಗವರ್ಮೆಂಟ್ ಪ್ರಕಾರ, ದೇ ಇನ್ಕ್ರೀಸ್ 10% ಆಫ್ ದಿಸ್ ಫೀ. ಇಂಜಿನಿಯರಿಂಗ್ ಕಾಲೇಜ್ ಫೀಸ್ ನ 10% ಜಾಸ್ತಿ ಮಾಡಿದ್ದಾರೆ. ಲಾಸ್ಟ್ ಇಯರ್ 33 ಇತ್ತು, 33 ಗೆ 10% ಜಾಸ್ತಿ ಮಾಡಿದ್ರೆ 33,000 ಚೇಂಜ್ ಜಾಸ್ತಿ ಆಗುತ್ತೆ. ಅಪ್ರಾಕ್ಸಿಮೇಟ್ಲಿ ವಿಲ್ ಗೆಟ್ 37,100 ಏನಷ್ಟೋ ಬರುತ್ತೆ. 3,000 ಚೇಂಜ್ ಜಾಸ್ತಿ ಆಗುತ್ತೆ. ಇಲ್ಲಿ 33,800 ಇದೆ, 34 ಇದೆ ಆಲ್ಮೋಸ್ಟ್. ಸೊ 37,000 ಚೇಂಜ್ ಆಗುತ್ತೆ. ಇಲ್ಲಿ 43 ಇದೆ, ಇದು ಬಂದ್ಬಿಟ್ಟು 48,000 ಪ್ಲಸ್ ಆಗುತ್ತೆ. 83 ಇದೆ, ದಿಸ್ ಮೇ ಕಮ್ಸ್ ಅಂಡರ್ 90,000. 90 ಇರೋದು 1 lakh ಬರ್ದಿಟ್ಕೊ. ದಿಸ್ ವಾಟ್ ದ ಫೀ ಫಾರ್ ದಿಸ್ ಇಯರ್. ನಿಮ್ಗೆ UVCE ಆರ್ UBDT ದಾವಣಗೆರೆ ಆರ್ SKJIT ಬೆಂಗಳೂರು ಆರ್ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಅಂತ ಏನ್ ಹೆಸರು ಕರೆದಿದ್ದಾರೆ ಔಟ್ ಜಾಯ್ನ್ ಆದ್ರೆ ದಿಸ್ ಫೀಸ್ ನಿಮ್ಮ ಅಪ್ಪನಿಗೆ, ತಂದೆಗೆ, ತಾಯಿಗೆ ಹೇಳ್ಬಿಟ್ಟು ಪೇರೆಂಟ್ಸ್ ಗೆ ರೆಡಿ ಮಾಡಿಸ್ಕೊಳ್ಳಿ. ಇಲ್ಲ ನಾವು ಹೋಗಲ್ಲ ನಂದು ಅಷ್ಟೇ ಅಂದ್ರೆ 1 ಲಕ್ಷ 1 ವರ್ಷಕ್ಕೆ ರೆಡಿ ಮಾಡಿಸ್ಕೊಳಕ್ಕೆ. ಓಕೆ, ನೆಕ್ಸ್ಟ್ ಇಲ್ಲ ಅಂದ್ರೆ 2 ಕಾಲೇಜ್ ಸಿಕ್ಕಿದ್ರೆ ಲೈಕ್ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆರ್ PDA ಗುಲ್ಬರ್ಗಾ ಆರ್ ಇಟ್ ಮೇ ಬಿ ಮಂಡ್ಯ, ಪೆಸೈಟ್ ಮಂಡ್ಯ, ಇಟ್ ಆಲ್ ಕಮ್ಸ್ ಅಂಡರ್ 2 ಕಾಲೇಜ್. ಅಲ್ಲಿ 48,000 ಆಗುತ್ತೆ ಪ್ರತಿ ವರ್ಷ. 3 ವರ್ಷಕ್ಕೆ 1,50,000. ಓಕೆ, ಎಲ್ಲರೂ ಕೂಡ ರೇಂಜ್ ಇದೆ ಇರ್ತದೆ. ಅದ್ರಲ್ಲೂ ಯಾವ್ದಾದ್ರು ಪ್ರೈವೇಟ್ ಡೀಮ್ಡ್ ಯೂನಿವರ್ಸಿಟಿ ಹೋಗ್ಬಿಟ್ರೆ ಹೆಸರಿಗೆ ಮಾತ್ರ, ನನ್ನ ಹೆಸರು ಹೇಳಲ್ಲ ಬಿಕಾಸ್ ರೆಕಾರ್ಡ್ ಆಗ್ತಿದೆ, ದಟ್ ಯೂನಿವರ್ಸಿಟಿ ಅಂತ ಹಾಕಿರ್ತಾರೆ. ಸೊ ಅಲ್ಲೆಲ್ಲ ಹೋದ್ರೆ ನಿಮ್ಗೆ ಇಂಡೈರೆಕ್ಟ್ ಆಗಿ ಸುಲಭ ಮಾಡ್ತಾರೆ, ದಟ್ಸ್ ಡೌಟೇ ಇಲ್ಲ. ಗೊತ್ತಾಗಲ್ಲ, ಹೋದ್ಮೇಲೆ ಗೊತ್ತಾಗೋದು, ಇವಾಗ ಗೊತ್ತಾಗಲ್ಲ. ಫ್ರೆಂಡ್ಸ್ ಯಾರಿದ್ರೆ ಕೇಳ್ರಿ. ಫೀಸ್ ಮಾತ್ರ ಸ್ಟಾರ್ಟಿಂಗ್ ಅಲ್ಲಿ ಕಟ್ಲೇಬೇಕು ನೀವು. ಇಷ್ಟು ಕಟ್ಟಿದ್ರೆ ಒಳ್ಳೆ ಹೋಗೋದು 1 lakh. 3 years ಗೆ 3 lakhs. ಇಲ್ಲೇನೋ ಸಿಕ್ಕಿದ್ರೆ ಎಷ್ಟಾಗತ್ತೆ 1 lakh. ಅದರಿಂದ ಇಲ್ಲಿ ಸಿಕ್ಕಿದ್ರೆ 1:3. ಸೊ ಪ್ಲಾನ್ ಮಾಡಿರೋದ, ಸೊ ಅದ್ರ ಮೇಲೆ ಸ್ಟಡಿ ಮಾಡಬೇಕು. ಅಂಡ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಆಗಿ ವಿಚ್ ಈಸ್ ಕ್ರಿಯೇಟೆಡ್ ಬೈ ಮೈ ಸೆಲ್ಫ್, ದ ರ್ಯಾಂಕ್ ಅಂಡ್ ಮಾರ್ಕ್ಸ್ ಡೀಟೇಲ್ಸ್. ಯೂಶಲಿ CET ಎಷ್ಟು ಜನ ಬರೀತಾರೆ ಅಂದ್ರೆ 20,000 ಪ್ಲಸ್, ಮ್ಯಾಕ್ಸ್ ಟು ಮ್ಯಾಕ್ಸ್ 22,000. ಓಕೆ, ಮ್ಯಾಕ್ಸಿಮಮ್ ಬರೀರಿ ಎಷ್ಟು ಅಂತ ಕೇಳಿದ್ರೆ 22,000 ವರೆಗೆ ಹೋಗ್ತಾರೆ. 19,000 to 22,000 is average every year. So this year ಕೂಡ we can expect almost 20,000 students are writing. If 20,000 students are writing, many students they used to get marks in between ಎಷ್ಟು 35 ಇಂದ 55. ಅದ್ರ ಮುಂದೆ ಹತ್ತೋದು ಇಲ್ಲ, ಅದಕ್ಕಿಂತ ಇಳಿಯೋದು ಇಲ್ಲ, ಎಲ್ಲರೂ ಇಲ್ಲೇ ಇರ್ತಾರೆ. ನಾನು ಕೂಡ ಹೇಳ್ತೀನಿ ಕೇಳಿ, ಕೂತಿದಿರಲ್ಲ ಅರ್ಧಂಬರ್ಧ ಓದ್ಕೊ ಬಂದ್ರೆ ನಿಮ್ ರೇಂಜ್ ಇಷ್ಟೇ ಇರ್ತದೆ, 50 to 60. ಅದ್ರ ಮುಂದೆ ಹೋಗಕ್ಕಾಗಲ್ಲ. ಓಕೆ, ಸಪೋಸ್ ಇಫ್ ಯು ಸ್ಕೋರ್ ಈ ರೇಂಜ್ ಅಲ್ಲಿ ಇದ್ರೆ ನಿನ್ನ ರ್ಯಾಂಕ್ ಬಂದ್ಬಿಟ್ಟಿರೋದ, ಒಂದ್ ವೇಳೆ ನೀನು 45 ಇಂದ 45 ಇಂದ 60 ರೇಂಜ್ ಅಲ್ಲಿ ಇತ್ತು ಅಂದ್ರೆ ನಿನ್ ರ್ಯಾಂಕ್ ಬಂದ್ಬಿಟ್ಟು 3,000 ಇಂದ 6,000. ಫೈನಲ್ ಇಯರ್ ಒಳ್ಳೆ ಮಾರ್ಕ್ಸ್ ಇತ್ತು, 6,000 ರ್ಯಾಂಕ್ ಹೋಗುತ್ತೆ. 6,000 ಕೇಳಿದ್ರೆ ಗುಡ್ ಸರ್, ಅಕಾರ್ಡಿಂಗ್ ಟು ಮಿ ಇಟ್ಸ್ ಎ ವರ್ಸ್ಟ್. ಬ್ಯಾಡ್ ಅಲ್ಲ, ವರ್ಸ್ಟ್ ಅಕಾರ್ಡಿಂಗ್. ಇದಕ್ಕೆ ಕ್ಯಾಡೆ ಬರೋ ತುಂಬಾ ಜನ ಇರ್ತಾರೆ, ಬಿಡಾಕ್ಬಿಡೋದು ಬೇಡ, ನಾ ಅದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. ಓಕೆ, ಸೊ ಮಿನಿಮಮ್ ಡಿಯರ್ ಫ್ರೆಂಡ್ಸ್, ನೀವೊಂದು ಅಟ್ಲೀಸ್ಟ್ ಒಂದು 55 ಮಾರ್ಕ್ಸ್ ಇಂದ 65, ಒಂದು ಈ ರೇಂಜ್ ಅಲ್ಲಿ ಇದ್ರೆ 65, 70 ಈ ರೇಂಜ್ ಅಲ್ಲಿ ಇದ್ರೆ ನಿಮ್ಮ ರ್ಯಾಂಕ್ ಬಂದ್ಬಿಟ್ಟು ಆಲ್ಮೋಸ್ಟ್ 2,000 ಪ್ಲಸ್ ಅಲ್ಲಿ ಇರ್ತೀಯ. 65 ಪ್ಲಸ್ ಹೋದ್ರೆ to 75 range. If you are going to score in this range, your rank will be 1,500 plus rank ಅಲ್ಲಿ ಇರ್ತೀಯ. 75 ಮೇಲೆ ಹೋದ್ರೆ 70 to 80 ಆ ರೇಂಜ್ ಅಲ್ಲಿ ಹೋದ್ರೆ 1,100 ಕಡಿಮೆ ಆಗ್ಬೋದು, 100 ಮೇಲೆ ಹೋಗ್ಬೋದು. ಓಕೆ, ಸಪೋಸ್ ನೀನಾದ್ರು 80 ಪ್ಲಸ್ ಸ್ಕೋರ್ ಮಾಡಿ ಮುಂದೆ ಹೋದೆ ಅಂದ್ರೆ ಐ ಆಮ್ ಶೂರ್ 80 ಬೇಡ, 75 ಪ್ಲಸ್ ಹೋದ್ರೆ ಸಾಕು. ಬಿಲೋ 500 ಇಂದ 100 ಮೇಲೆ ಇಲ್ಲ 100 ಕೆಳಗೆ 400 to 600 ಅವರೇಜ್ ತಗೋಬಹುದು. ಯಾವಾಗ 80 ಮಾರ್ಕ್ಸ್. ಇಫ್ ಯು ಗೋ 80 ಪ್ಲಸ್ ಆರ್ 85 ಪ್ಲಸ್, ಐ ಆಮ್ ಶೂರ್ ವಿಲ್ ಗೆಟ್ ಬಿಲೋ 200 rank. 88 ಪ್ಲಸ್ ಹೋದ್ರೆ ಐ ಅಶ್ಯೂರ್ ಯು ಬಿಲೋ 100 rank. 90 ಪ್ಲಸ್ ಹೋದ್ರೆ ಬಿಲೋ 10 ಮಾರ್ಕ್ಸ್, 10 rank. 90 ಪ್ಲಸ್ ಹೋದ್ರೆ ಬಿಲೋ 10 rank. ಸೊ ಪ್ಲೀಸ್ ಮೈಂಡ್ ಇಟ್ ಡಿಯರ್ ಫ್ರೆಂಡ್ಸ್. ಐ ಆಮ್ ಶೂರ್ ನೀವು ಕಾನ್ಸಂಟ್ರೇಟ್ ಮಾಡಿದೆ ಆದ್ರೆ ಲಾಸ್ಟ್ ಇಯರ್ ಅಲ್ಲಿ ನಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ ನಿಮ್ಗೆ ಗೊತ್ತಿದೆ, ಆಲ್ರೆಡಿ ನೋಡಿರ್ತಾರೆ ಎಲ್ಲ, ರ್ಯಾಂಕ್ ನೋಡಿ ಬಂದು ಅಡ್ಮಿಷನ್ ಆಗಿರೋದು. ಎಷ್ಟು ಬಂದಿದ್ದಾರೆ? ಆಲ್ಮೋಸ್ಟ್
60 plus students, those who got below 500 rank. Okay, so ಎಷ್ಟು ಜನ ರೀಸನ್ ಏನಿತ್ತು ಅಂತಂದ್ರೆ, ಒಂದು ಏನ್ ಕ್ಲಾಸ್ ಮಾಡಿದ್ವಲ್ಲ ಅದೇ ಕ್ವಶನ್ ಇತ್ತು, ಎರಡನೇದು ಬುಕ್ಸ್ ಏನ್ ಕೊಟ್ಟಿದ್ವಲ್ಲ ಅದ್ರಲ್ಲೇ ಇತ್ತು, ಅದನ್ನೇ ಮೈಂಡ್ ಮಾಡ್ಕೊಬಿಟ್ಟು ಈ ಸದನ ಬುಕ್ಸ್ ಬರ್ದಿರೋದು. ಆಲ್ಮೋಸ್ಟ್ 30 ಸ್ಟೂಡೆಂಟ್ಸ್ ಬಿಲೋ 200 ರ್ಯಾಂಕ್ಸ್. ಇಟ್ಸ್ ನಾಟ್ ಈಸಿ. ಎಷ್ಟು ಪರ್ಸೆಂಟೇಜ್ ಆಯ್ತು? 15% ಸ್ಟೂಡೆಂಟ್ಸ್ ಫ್ರಮ್ ಅವರ್ ಅಕಾಡೆಮಿ ಒನ್ ಅಕ್ರಾಸ್ ದ ಕರ್ನಾಟಕ. ನಿಮ್ಗೆ ಗೊತ್ತು ಎಷ್ಟೋ ಜನ ಬರ್ದಿರ್ತಾರೆ, ಎಷ್ಟೆಷ್ಟೋ ಕಡೆ ನಡೀತಿದೆ. ಮೈಂಡ್ ಮಾಡ್ರಿ ಯಾವ ತರ ಓದ್ಬೇಕು, ನಿಮ್ಮ ಕಾನ್ಸಂಟ್ರೇಷನ್ ಹೇಗಿರ್ಬೇಕು, ನಿಮ್ಮ ಟಾರ್ಗೆಟ್ ಏನಿರ್ಬೇಕು. ವಿತೌಟ್ ಟಾರ್ಗೆಟ್, ವಿತೌಟ್ ಮೈಂಡ್ ಸೆಟ್, ಇಫ್ ಯು ಆರ್ ಸ್ಟಡಿಂಗ್, ಇಟ್ಸ್ ಮೀನಿಂಗ್ಲೆಸ್. ನೀವೇನ್ ಜಾಸ್ತಿ ತಲೆ ಕೆಡಿಸ್ಕೊಬೇಡ ರಜಾ. ಏನ್ ಹೇಳ್ಕೊಡ್ತೀವಿ ಅದನ್ನ ಓದ್ಸ, ತಂದು ಬಿಡ್ತೀವಲ್ಲ ಲಾಸ್ಟ್ ತಂದ್ಬಿಟ್ಟು ಸಿಲೆಬಸ್ ಕಂಪ್ಲೀಟ್ ಮಾಡಿರ್ತೀವಿ. ಸೊ ದೇರ್ ಬೈ 100% ಆಗಿ ನಿಂಗೆ ವರ್ಕ್ ಆಗುತ್ತೆ ಮೈಂಡ್ ಅಲ್ಲಿ ಏನ್ ಹೇಳ್ಕೊಡ್ತಾ ಇದೀವಿ ಅದನ್ನ. ಸೊ ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಸ್ಟಡಿ ಮಾಡ್ರಿ. ಇವೆಲ್ಲ ಲಾಸ್ಟ್ ಇಯರ್ ಅಲ್ಲಿ ಬಂದಿರೋಂತ ನಿಮ್ಗೆಲ್ಲ ಗೊತ್ತಿರುತ್ತೆ. ಸೊ ಇವಾಗ ಆಲ್ರೆಡಿ ಕ್ಲಾಸ್ ಮಾಡ್ತಾ ಇದೀವಿ, ಆನ್ಲೈನ್ ಆಫ್ಲೈನ್ ಎಲ್ಲ ಕ್ಲಾಸ್ ಕೇಳ್ತಾ ಇದೀರಾ. ಸೊ ಮೈಂಡ್ ಮಾಡ್ಕೊಂಡ್ಬಿಟ್ಟು ಇವನ್ ಏನೆಲ್ಲ ಕ್ಲಾಸ್ ಮಾಡಿರ್ತೀವಿ, ಆಪಲ್ ಕೊಟ್ಟಿರ್ತೀವಿ, ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಳ್ರಿ, ನೋಡ್ಕೊಳ್ರಿ. ಸೊ ಇದೆಲ್ಲ ಸಿಲೆಬಸ್ ಕೂಡ ಏನಿದೆ ಸಿಲೆಬಸ್ ಅಷ್ಟು ಕವರ್ ಆಗುತ್ತೆ. ಓಕೆ, ಸೊ ಮೆನಿ ನ್ಯೂ ಸ್ಟೂಡೆಂಟ್ಸ್ ಇದ್ರು, ಅದಕ್ಕೋಸ್ಕರ ಹೇಳಿದೆ. ಸೊ ಆನ್ಲೈನ್ ಕ್ಲಾಸ್ ಇವತ್ತಿನಿಂದ ಹೊಸ ಬ್ಯಾಚ್ ಸ್ಟಾರ್ಟ್ ಮಾಡಿರೋದು. ಅಂಡ್ ಯಾರು ಫ್ರೀ ಆಗಿ ಜಾಯ್ನ್ ಆಗಿದ್ರು ಒಂದು 2 days ಹೀಗೆ ಇರುತ್ತೆ, ಆಮೇಲೆ ಇರಲ್ಲ. ಓಕೆ, ಸೊ ನೆಕ್ಸ್ಟ್ ದಿಸ್ ವಾಟ್ ದ ಥಿಂಗ್ಸ್ ಡಿಯರ್ ಫ್ರೆಂಡ್ಸ್. ಏನ್ ಇಷ್ಟಂಗೆ ಇನ್ಫಾರ್ಮೇಶನ್ ಕೊಟ್ಟಲ್ಲ ಅದನ್ನ ಮೈಂಡ್ ಇಟ್ಕೊಡು. ಯಾವ ರ್ಯಾಂಕ್ ತೆಗಿಬೇಕು, ಇಲ್ಲ ನಾನು 3 lakhs ಕಟ್ಟಕ್ಕೆ ಎಬಿಲಿಟಿ ಇದೆ ಅಂದ್ರೆ ನೋ ಇಶ್ಯೂ. ಇಲ್ಲ ಇನ್ನೊಂದು ಆಪ್ಷನ್ ನಾನು ಹೇಳೋದು ಮರ್ತೆ, ಐ ಫಾರ್ಗೆಟ್ ಟು ಸೇ ದಿಸ್ ಒನ್ ಎಸ್ಪೆಷಲಿ. ನೋಡಪ್ಪ ರಜಾ, ನೀನು ಇಲ್ಲಿಂದ ಇಲ್ಲಿವರೆಗೂ ರ್ಯಾಂಕ್ ತೆಗಿಬೇಕು ಅಂದ್ರೆ ದಿಸ್ ಇಸ್ ಜಸ್ಟ್ ಯಾವ ಜೋನ್ ಇದು ನೋಡಿಲಿ, ದಿಸ್ ಇಸ್ ಎ ಯಾವ ಜೋನ್, ಅದು ಲಿಟಲ್ ಎಫರ್ಟ್ ಜೋನ್. ನೀನು ಕ್ರಿಟಿಕಲ್ ಜೋನ್ ಅಲ್ಲಿ ಇರ್ತೀಯ. ಸೀಟ್ ಸಿಗುತ್ತೋ ಸಿಗಲ್ಲೋ, ಯಾವ್ದೋ XYZ ಅಪ್ಪಯ್ಯ ಎಲ್ಲಮ್ಮ ಅಪ್ಪಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಏನೋ ಸಿಗುತ್ತೆ ಅಷ್ಟೇ, ಅದು ಈ ಜೋನ್. ಓಕೆ, ಅದು ನಮ್ ಮ್ಯಾಥ್ಸ್ ಅಲ್ಲಿ ಬರುತ್ತಲ್ಲ, ಆಲ್ಫಾ ಗಾಮಾ ಟೀಟಾ ಬೀಟಾ, ಹೀಗೆ ತುಂಬಾ ಕಾಲೇಜಸ್ ಇದಾವೆ. ಆ ರೇಂಜ್ ನೀನ್ ಅನ್ಕೊಂಡು ಕಾಲೇಜ್ ಅಲ್ಲ. ಸೇಫ್ ಜೋನ್ ಅಂತಂದ್ರೆ ಯಾವ್ದು, ಇದು ಸೇಫ್. ಓಕೆ, ಒಂದು ಲೆವೆಲ್ 50 to 60 or 65 ಇದೆ, ಒಂದು ಲೆವೆಲ್ ಓಕೆ ಅಪ್ಪ, ನನ್ನ ಎಬಿಲಿಟಿನ ಎಷ್ಟು, ನನ್ನ ಎಷ್ಟು, ಓಕೆ ಒಂದು ಲೆವೆಲ್. ಈ ಕಡೆ ಕಿತೋ ಬಿಟ್ಟಾಕೋಕ್ ಹೋಗಲ್ಲ, ಈ ಕಡೆ ಗಟ್ಟಿ ಹಿಡ್ಕೊಳ್ಳೋಂಗಿಲ್ಲ ಅಂತ ಸೇಫ್ ಆಯ್ತಾ. ಅದ್ರ ಮೇಲೆ ಹೋದ್ರೆ ಇಟ್ಸ್ ದ ಗುಡ್ ಜೋನ್. ಇಫ್ ಇಟ್ ಯುವರ್ ಸ್ಕೋರ್ 65+, ಅಕಾರ್ಡಿಂಗ್ ಟು ಮೀ, ಇವಂದು ಮುಂದೆ ಹೇಳ್ಬೇಕು ಅಂದ್ರೆ 75 ಸ್ಕೋರ್ ಮಾಡೋ ರಜಾ ಪ್ಲಸ್ ಎನಿ ಟಾಪ್ 20 ಕಾಲೇಜಲ್ಲಿ, ಟಾಪ್ 20 ಕಾಲೇಜಲ್ಲಿ ಅಟ್ಲೀಸ್ಟ್ ಒಂದ್ ಕಾಲೇಜ್ ಸಿಗ್ತದೆ. ಇದು ಸ್ಕೋರ್ 75+ ಮಾರ್ಕ್ಸ್. ಓಕೆ, 65+ ಇದ್ರು ಸಾಕು, 70+ ಇದ್ರು ಸಾಕು. ದಟ್ಸ್ ಏನೋ ವರ್ಸ್ಟ್ ಕೇಸ್. ಇಟ್ಸ್ ನಾಟ್ ಈಸಿ, ಇಟ್ಸ್ ನಾಟ್ ಈಸಿ. ಎಲ್ಲರಿಗೂ ಮ್ಯಾಕ್ಸಿಮಮ್ ಸ್ಕೋರ್ ಆಗದೆ 50 ಇಂದ 60 to 65, ಅದ್ರ ಮುಂದೆ ಹೋಗಲ್ಲ. ಇಲ್ಲಿ ಏನ್ ಕೂತಿದ್ರಲ್ಲ, ನೀವು ಆನ್ಲೈನ್ ಆಗಿರ್ಬೋದು ಆಫ್ಲೈನ್ ಆಗಿರೋದು, ನಮ್ಮಲ್ಲಿ ಎಲ್ಲ 5 ಬ್ಯಾಚ್, ಎಲ್ಲಾ ಬ್ಯಾಚ್ ತಗೊಂಡು ಅವರೇಜ್ ತಗೊಂಡ್ರೆ ಅಷ್ಟೇ ಸ್ಕೋರ್ ಆಗುತ್ತೆ. ಯಾರೋ ಸಮ್ ಸ್ಟೂಡೆಂಟ್ಸ್ ಈಗ ಕೆಲವು ಹುಡುಗರು ಅಬ್ಸರ್ವ್ ಮಾಡ್ತೇನೆ, ರೂಮ್ ನಂಬರ್ 202 ನಲ್ಲಿ ಕೂತ್ಕೊಂಡ್ಬಿಟ್ಟು ಮಾರ್ನಿಂಗ್ ಬ್ಯಾಚ್ ಅನ್ನು ಓದ್ತಾ ಇದ್ದಾನೆ. ಡೈಲಿ ಸ್ಟಡಿಂಗ್ ಲೈಕ್ 2 to 3 hours ನಾನು ಅಬ್ಸರ್ವ್ ಮಾಡ್ತೇನೆ ಮಿನಿಮಮ್. ಆ ತರ ಓದಿದ್ರೆ ಯು ಕ್ಯಾನ್ ಸ್ಕೋರ್ 75+. ಓದಲ್ಲ, ಬರೀ 1 hour ಪಾಠ ಕೇಳ್ತೀನಿ 2 hours ಇಸ್ ನಾಟ್ ಪಾಸಿಬಲ್. ಡೈಲಿ ಹೇಳಲ್ಲ, ಮೈಂಡ್ ಅಲ್ಲಿ ಇಟ್ಕೊಬಿಟ್ರೆ ಓಕೆನಾ. ನೆಕ್ಸ್ಟ್, ಸೊ ಲೆಟ್ಸ್ ಮೂವ್ ವಿತ್ ಎ ವರ್ಕೌಟ್ ಎಕ್ಸಾಂಪಲ್ ಡಿಯರ್ ಫ್ರೆಂಡ್ಸ್. ಪ್ಲೀಸ್ ನೋಡೋಣ ನೆಕ್ಸ್ಟ್ ಕ್ವಶನ್. ಆಮೇಲೆ ಇನ್ನೊಂದಿದೆ, ಬಿಲೋ 25, ಬಿಲೋ 30 ಮಾರ್ಕ್ಸ್. ಡೋಂಟ್ ಸ್ಟಡಿ, ಡೋಂಟ್ ವೇಸ್ಟ್ ಯುವರ್ ಟೈಮ್. Please put your effort for something else. At least try to earn something if you want to score below, because by considering this you can easily score 25 to 40 marks. What is this? By 1 2 3 ಬರ್ಕೊಂಡು ಹೋಗಿ also ಬರುತ್ತೆ. ಇದು ಒಂದು ಆಪ್ಷನ್. Another option now, put A ಎಲ್ಲದಕ್ಕೆ ಏನೇ, you'll get 25 marks out of 100. No need to put. ಇಲ್ಲ ಸರ್ ನಾನು ಡಿಗೆ ಹಾಕ್ತೀನಿ ಅದಕ್ಕೆ ಹಾಕೋದು, ಮತ್ತೆ ಹಾಕ್ಬಿಟ್ಕೊಂಡು ಒಂದು ಬಿ ಒಂದು ಎ ಒಂದು ಬಿ ಒಂದು ಎ ಹಿಂಗೆ ಹಾಕೋ ಬಂದ್ರೆ 15 ರೂಪಾಯಿ ಹತ್ತಲ್ಲ. ಓಕೆ ಓಕೆ, ಸೊ ಇದನ್ನ ಮೈಂಡ್ ಅಲ್ಲಿ ಇಟ್ಕೋ.
ನೋಡಿ ಎಷ್ಟೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ನಡೀತಾವೆ ಗೊತ್ತಿರ್ಬೇಕು, ನೀವು ಕೂಡ ಲೈಫ್ ಅಲ್ಲಿ ಬರೀತಾರೆ BMRC. ನಾವೇ ಟೀಚ್ ಮಾಡಿದ್ವಿ, ನಾನೇ ಟೀಚ್ ಮಾಡಿದ್ದೆ BMRC ಗೆ. ಮಾಡಿದ ಟೀಚಿಂಗ್ ಅಲ್ಲಿ ಮೆಕ್ಯಾನಿಕಲ್ ಇಂದ 15 ಕ್ವಶನ್ ಬರುತ್ತೆ. 15 ಕ್ವಶನ್ ಇದೆ, ಅದನ್ನ 15 ಕ್ವಶನ್ ಎಕ್ಸ್ಪ್ಲೇನ್ ಮಾಡಿದ್ದೆ. 15 ಕ್ವಶನ್ ಬರುತ್ತೆ ಆಯ್ತಾ. ಆದ್ರೂ ಕೂಡ ಸ್ಟೂಡೆಂಟ್ಸ್ ಎಲ್ಲ ಸ್ಕೋರ್ ಮಾಡಕ್ಕಾಗಿದೆ ಔಟ್ ಆಫ್ 100 ಗೆ. ನಾನು ಇಷ್ಟದಂಗೆ ಡಿಸ್ಕಷನ್ ಮಾಡಿದ್ರಲ್ಲಿ 68 ಪ್ಲಸ್ ಏನೋ ಬರೀ ಸ್ಕೋರ್ ಮಾಡಿದ್ರೆ 8 ಜನ ಸಿಕ್ಕಿದ್ದಾರೆ. 68 ಪ್ಲಸ್. ನನ್ನ ಪ್ರಕಾರ 8 ಜನಕ್ಕೂ ಜಾಬ್, ಗೌರ್ಮೆಂಟ್ ಜಾಬ್. ಓಕೆ, ಅಂದ್ರೆ ನೆಗೆಟಿವ್ ಇದೆ. ಅಂದ್ರೆ 75 ಪ್ಲಸ್ ಸ್ಕೋರ್ ಮಾಡಿರ್ತಾರೆ, 80 ಸ್ಕೋರ್ ಮಾಡಿರ್ತಾರೆ. ನೆಗೆಟಿವ್ ಉಲ್ಟಾ ಹೊಡೆದು ಒಲಿ ಬಂದಿರ್ತಿರೋದು, ನೆಗೆಟಿವ್ ಮಾರ್ಕ್ಸ್ ಕಳ್ಬಿಡ್ತಾನಲ್ಲ ಹಾಗೆ ಬಂದಿರೋದು. ಸೊ ವರ್ಕ್ ಮಾಡ್ಬೇಕ್ರೆ ಸಹ ಸ್ಟಡಿ ಮಾಡಿದ್ರೆ ಯಾವ್ದು ಕಷ್ಟ ಇಲ್ಲ. ಪ್ಲೀಸ್ ನೋಡೋಣ ನೆಕ್ಸ್ಟ್ ಕ್ವಶನ್. ಓಕೆ, ಸೊ ಮೇಜರ್ ಆಗಿ ಇಲ್ಲಿ ನಾವು ಏನೇನ್ ಕಲ್ತಿದ್ವಿ, ನಾವು ಥಿಯರಿ ನೋಡ್ತಾ ಹೋಗೋದಾದ್ರೆ ವಿಚ್ ವಿ ಸ್ಟಡಿಡ್ ಏನೇನೋ ನೋಡೋ ಇಲ್ಲಿ ರಜಾ ಸ್ಲೋಪ್. ಸ್ಲೋಪ್ ಏನಂತ ಬಿಟ್ಟೆ ಟ್ಯಾನ್ ಥೀಟಾ. ಟ್ಯಾನ್ ಥೀಟಾ ಅಂದ್ರೆ ಅಂತ ಒಂದ್ ಕಲ್ತಿದ್ವಿ. ಸೆಕೆಂಡ್ ಏನಂತ ಸ್ಟಡಿ ಮಾಡಿದ್ವಿ, ವೇರ್ ಸ್ಲೋಪ್ m equal to y2 minus y1 by x2 minus x1. ಇವೆರಡು ಇಂಪಾರ್ಟೆಂಟ್ ಆಗಿತ್ತು. ಅಡಿಷನ್ ಟು ದಟ್ ಇನ್ನೊಂದು ಸ್ಟಡಿ ಮಾಡಿರೋದು ನಾವು, ವಿಚ್ ಇಸ್ ಎ ಟೇಬಲ್. Again a table, I mean for different angle what will be the slope. This also be studied. Agree na? So next one more question, please. On the next question. First this you have to solve. Okay, the slope of a line, the slope of a line joining the points, joining the points 2 comma minus 3 and 6 comma 1 is dash. 6 comma 1 is dash. First what is slope? See dear students, there are 2 points. The first point is 2 comma minus 3 and second point is 6 comma 1. Clear? The first point, let me call this the first point, this is the second point. So slope m equal to y2 minus y1 divided by x2 minus x1. If you are going to apply here, this is the first one. Yesterday y2 is 1 minus y1 is minus 3. Minus is minus of minus plus 3 divided by 6 minus x1 is 2. Andre 1 plus 3 4 by 6 minus 2 4. 4 by 4 is 1. The slope is 1. If slope is 1, question hinge kelbodu, ulta kelbodu. What is the inclination of the line which passes between 2 points? Question ulta. Thus ನೋಡಿ ಇದೇ ಕ್ವಶನ್ ಹೇಗೂ ಕೇಳ್ಬೋದು ನೋಡಿ ಗಾಯ್ಸ್. The inclination of a line joining the points is dash. ಕ್ವಶನ್ ಚೇಂಜ್ ಮಾಡಿದೀನಿ, ಇದು ನಿಮ್ಗೆ ನೀವು ಅರ್ಥ ಮಾಡ್ಕೋಬೇಕು. ಏನ್ ಇನ್ಕ್ಲಿನೇಷನ್ ಅಂದ್ರೆ ಯಾಕೆ 45 ಅಂತ ಹೇಳ್ತಿದ್ಯಾ ನೋಡಿಲ್ಲ? ಕ್ವಶನ್ ನೋಡಿ ಚೇಂಜ್ ಮಾಡಿದೀನಲ್ವಾ? ಕ್ವಶನ್ ಕೇಳ್ತಿರೋದು inclination is what? Inclination means that means we need to find theta. What is theta ಅಂತ. But question ಏನು ಕೊಟ್ಟಿದ್ದಾನೆ ಇಲ್ಲಿ? There are 2 points are given. By considering the points, I can find a slope. The slope is, that is m equal to 1. ಯಾವಾಗ m 1 ಬರುತ್ತೆ? If theta is equal to 45 degree, then m equal to 1. Therefore, m ಅಂದ್ರೇನು? Tan of 45 degree equal to 1 ಅಲ್ವಾ? Therefore, I can say theta is equal to 45 degree. Answer ಏನಾಯ್ತು ಈಗ? 45 degree. ಇಲ್ಲಿ ಸ್ಲೋಪ್ ಹಾಕಿದಾನ ವರ್ಡ್ 1 ಬರುತ್ತೆ. If you ask the inclination word there, then answer is 45 degree. Hope you got the difference. Question ಹೆಂಗ್ ಬೇಕಾದ್ರೆ ಕೇಳಬಹುದು, ಗೊತ್ತಾಯ್ತಲ್ಲ? So this is a question. Next question is, next, the slope of a line making an angle. Next. Oh, time ಆಯ್ತು bro. Next, last question. The slope of a line, the slope of a line making an angle 120 degree is dash. First
Huh? Huh? So m equal to tan theta. Therefore, tan of 120 degree, which is minus root 3. Ashtaraza, simple. That's it. Okay. So this is our today's session, dear students. Already time on 12 agide, 12:10. Next session for our student ಯಾರಿದೆ ಅವರಿಗೆ ನಿಮಗೆ next session 12:30 ಗೆ ಕಂಟಿನ್ಯೂ ಆಗುತ್ತೆ. Okay. So 12:30 ಗೆ next session ಕಂಟಿನ್ಯೂ ಆಗುತ್ತೆ dear students. ಇವಾಗ ನಾನು because many unknown students are there, ನಾನು ಲಿಂಕ್ ಎಲ್ಲ ಕಡೆ ಕೊಟ್ಬಿಟ್ಟಿದೆ. ಆನ್ಲೈನ್ ಸ್ಟೂಡೆಂಟ್ಸ್ ಗೆ ನಾನು ಮಾತಾಡಕ್ಕೆ ಕೊಡ್ತಾ ಇಲ್ಲ, ಸಾರಿ. ರೀಸನ್ ಇಸ್ ದಟ್ ಅನ್ನೋನ್ ಸ್ಟೂಡೆಂಟ್ಸ್ ಇದಾರೆ, ಸುಮ್ನೆ ಆಟ ಆಡ್ಕೊಂಡು ಹೋಗ್ಬಿಡ್ತಾರೆ, ಅವ್ರಿಗೆ ಪ್ಲೇ ಮಾಡ್ಕೊಂಡ್ಬಿಡ್ತಾರೆ. ಓಕೆನಾ? ಯಾರೊಬ್ರು ಇರ್ತಾನಲ್ಲ ಒಳ್ಳೆ ಹುಡುಗ, ಅವನ್ ಆಟ ಆಡ್ತಾನೆ. ಅಂಡರ್ಸ್ಟುಡ್ ರೈಟ್? ಎನಿವೇ, ಎನಿ ಡೌಟ್ ಇದೆಯಾ? ಇಫ್ ಎನಿಬಡಿ ಹ್ಯಾವ್ ಡೌಟ್, ಯು ಕ್ಯಾನ್ ಯೂಸ್ ದ ಚಾಟ್ ಬಾಕ್ಸ್. ಚಾಟ್ ಬಾಕ್ಸ್ ಅಲ್ಲಿ ಕೇಳ್ಬೋದು. ಐ ಕ್ಯಾನ್ ಲುಕ್ ಓವರ್ ಹಿಯರ್. ಎನಿ ಡೌಟ್? Offline students, any doubt? If there is no doubt, please type yes in a chat box and leave the session. Have a nice day. All the best for your seat. No doubt. Doubt illa andre please type yes. YS anta type ಮಾಡಿ ಇಲ್ಲ, yes ಇಷ್ಟು ಅಷ್ಟು ಮಾಡಿ, ಇಷ್ಟೇ ಮಾಡಿ. yes anta type ಮಾಡಿ leave the session. Angle 130 degree ಕೇಳಿದ್ರೆ ಸರ್, they are not going to ask 130 degree because ಸ್ಟ್ಯಾಂಡರ್ಡ್ ಇದು ಬರಲ್ಲ. ಎಲ್ಲೆಲ್ಲಿ ಕೇಳ್ತಾನೆ ಕೇಳಿದ್ರೆ ಇಷ್ಟಲ್ಲೇ ಕೇಳ್ತಾನೆ, ಅದಕ್ಕೆ ಬರ್ಸಿರೋದು, ಅದ್ ಬಿಟ್ಟು ಬೇರೆ ಕೇಳಲ್ಲ. ಆಯ್ತಪ್ಪ? ಎಸ್ ಫೈನ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಜಾಯಿನ್ ನೆಕ್ಸ್ಟ್ ಸೆಷನ್ at 12:30. Bye bye.